ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಹಲವಾರು ಕಾರಣಗಳಿಂದ ನಾನು ಕಳೆದ ದಿವಸ ತರಗತಿಗಳನ್ನ ತಗೊಳ್ಳಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇವತ್ತಿನಿಂದ ನಾನು ನಮಗೆ KPSC ಆಗಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬೇಕಾಗುವಂಥ ಮುಖ್ಯ ತರಗತಿಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಾವು ನಮ್ಮ KPSC ಸಿಲೆಬಸ್ ನ ತಕ್ಕಂತೆ ಹಲವಾರು ತರಗತಿಗಳನ್ನ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ರೋಡ್ವೇಸ್, ರೈಲ್ವೇಸ್ನ ಕಂಪ್ಲೀಟ್ ಮಾಡಿ ಕರ್ನಾಟಕ ಮತ್ತು ಭಾರತ ಮತ್ತು ವಿಶ್ವ ಮೂರೂ ಒಂದೇ ಕಡೆ ಬರೋದ್ರಿಂದ ನಿಮಗೆ ವಿಶ್ವದಾದ್ಯಂತ ಯಾವ ತರ ರಸ್ತೆಗಳಿದೆ, ಯಾವ ತರ ಸಂಪರ್ಕಗಳಿದೆ ಅದು ಗೊತ್ತಾಗುತ್ತೆ. ಸರಿನಾ? ಸೊ ಇವತ್ತು ನಾವು ರೋಡ್ವೇಸ್ ಮತ್ತು ರೈಲ್ವೇಸ್ ಕವರ್ ಮಾಡ್ತಾ ಇದೀವಿ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆ. ಶುಭ ಸಂಜೆ ಎಲ್ಲರಿಗೂ. ವೆರಿ ಗುಡ್ ಈವ್ನಿಂಗ್ ಕಿಡ್ಸ್. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಸೊ ಎಲ್ಲರಿಗೂ ನನ್ನ ಪರಿಚಯ ಇದೆ. ಸೊ ಆ ಕಾರಣದಿಂದ ನಾವು ಡೈರೆಕ್ಟ್ ಆಗಿ ಇವತ್ತು ತರಗತಿಗೆ ಬರೋಣ. ನೋಡಿ, ನಮ್ಮ ಸಿಲೆಬಸ್ ನಲ್ಲಿ ನೀವೇನಾದ್ರು ಕರೆಕ್ಟ್ ಆಗಿ ಗಮನಿಸಿದ್ರೆ ಎರಡು ಕಡೆ ರೋಡ್ವೇಸ್, ರೈಲ್ವೇಸ್ ಮೆನ್ಷನ್ ಆಗಿದೆ. ನೋಡಿ ಇಲ್ಲಿ ರೈಲ್ವೇಸ್, ರೋಡ್ವೇಸ್ ಇನ್ ಇಂಡಿಯಾ, ಹಂಗೆ ರೈಲ್ವೇಸ್, ರೋಡ್ವೇಸ್ ಇನ್ ಕರ್ನಾಟಕ. ಆಯ್ತಾ? ಸೊ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಏನಿದೆ ಅದು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇನ್ ಕರ್ನಾಟಕ. ಆಯ್ತಾ? ರೋಡ್ವೇಸ್, ರೈಲ್ವೇಸ್, ವಾಟರ್ವೇಸ್, ಪೈಪ್ ಲೈನ್ಸ್ ಎಲ್ಲ ಬಂದ್ಬಿಡುತ್ತೆ, ಏರ್ವೇಸ್ ಎಲ್ಲ. ನಾನು ಇವೆರಡು ತರಗತಿಗಳನ್ನ ಕರೆಂಟ್ ಅಫೇರ್ಸ್ ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಮುಂಬರುವಂತ ಪರೀಕ್ಷೆಗಳಲ್ಲಿ ರೋಡ್ವೇಸ್ ಮೇಲೆ, ರೈಲ್ವೇಸ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಗೊತ್ತಾಗ್ತದೆ ಎಲ್ಲರಿಗೂ? ಸೊ ಆ ಕಾರಣದಿಂದ ಇದನ್ನ ದಯವಿಟ್ಟು ನೋಡಿ, ಈ ತರಗತಿಯನ್ನ ಸೀರಿಯಸ್ ಆಗಿ ಅಟೆಂಡ್ ಆಗಿ. ಹೌದು, ಎಕ್ಸಾಮ್ ಬರ್ತಾ ಇದೆ, ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀವಿ, ಬಟ್ ಆದ್ರೂ ಏನಾಗಲ್ಲ, ಕ್ವಿಕ್ ಆಗಿ ನಾನು ಈ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತೀನಿ. ಆಯ್ತಾ? ಸೊ ಹಂಗೆ ಎನ್ವೈರನ್ಮೆಂಟ್ ಸಿಲೆಬಸ್ ಇದೆ. ರೋಡ್ ನೋಡಿ, ರೋಡ್ ರೈಲ್ ಅಂತ ಹೇಳಿ ಇಲ್ಲೂ ಇದೆ, ರೋಡ್ ರೈಲ್ ಅನ್ನೋದು ಇಲ್ಲೂ ಕೂಡ ಬರ್ತಾ ಇದೆ. ಎನ್ವೈರನ್ಮೆಂಟಲ್ ಯಾಕೆ ಎನ್ವೈರನ್ಮೆಂಟಲ್ ಹಾಕಿದ್ದಾರೆ ಆ ಆಂಗಲ್ ಹೇಳ್ತೀನಿ ನಾನು, ಗೊತ್ತಾಯ್ತಲ್ಲ? ನೋಡಿ, ಆಡಿಯೋ ವಿಡಿಯೋ ಎಲ್ಲರಿಗೂ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಎನಿ ಡೌಟ್? ಧನಲಕ್ಷ್ಮಿ, ನವೀನ್, ಗುರು, ಆಡಿಯೋ ಕೇಳಿಸ್ತಾ ಇದೆಯಾ? ಎಸ್ ಆರ್ ನೋ? ಸೊ ಸಾರಿಗೆ ಸಂಪರ್ಕಗಳು, ಭಾರತದಲ್ಲಿ, ಕರ್ನಾಟಕದಲ್ಲಿ ಮತ್ತು ವಿಶ್ವದಲ್ಲಿ ಇರುವಂತ ಸಾರಿಗೆ ವ್ಯವಸ್ಥೆ. ಆಯ್ತಾ? ಸೊ ವಿ ಆರ್ ಡಿಸ್ಕಸಿಂಗ್ ರೋಡ್ವೇಸ್ ಇನ್ ಇಂಡಿಯಾ, ವರ್ಲ್ಡ್ ಮತ್ತು ಕರ್ನಾಟಕ. ಸೊ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ನೋಡಿ, ರೋಡ್ವೇಸ್ ಇದೆ, ವಾಟರ್ವೇಸ್ ಇದೆ, ರೈಲ್ವೇಸ್ ಇದೆ, ಕರೆಕ್ಟ್ ಅಲ್ಲ? ಪೈಪ್ಲೈನ್ಸ್ ಇದೆ. ಇವಾಗ ಇವೆಲ್ಲ ನೋಡಿ ನಮ್ಮ ಕಳೆದ 200 ವರ್ಷಗಳಲ್ಲಿ ಬಂದಂತ ಸಂಪರ್ಕ ಮಾರ್ಗಗಳು. ಹೌದಾ? ಒಪ್ತೀರಾ ಎಲ್ಲರೂ? ಕಳೆದ 200 ವರ್ಷಗಳು, 200 ಇಯರ್ಸ್ ಅಲ್ಲಿ ನಮ್ಗೆ ಸಾರಿಗೆ ಸಂಪರ್ಕಗಳು ಇವೆಲ್ಲ ಬಂದಿರೋಂಥದ್ದು. ಯಾವ್ದು? ರಸ್ತೆಗಳು ಬಂದಿರೋದು, ರೈಲ್ವೆ ಸಂಪರ್ಕ ಬಂದಿರೋದು, ಕರೆಕ್ಟಾ? ವಾಯು ಸಾರಿಗೆ ಬಂದಿರೋದು, ಇವೆಲ್ಲ ಅಭಿವೃದ್ಧಿ ಆಗಿರೋದೆ ಕಳೆದ 200 ವರ್ಷಗಳಲ್ಲಿ. ಜಲ ಸಾರಿಗೆ ಬಂದಿರೋದು ಮತ್ತು ಪೈಪ್ಲೈನ್ಗಳು. ಇವೆಲ್ಲ ಏನು? ಸಾರಿಗೆ ಜಾಲ ಅಂತ ಕರಿತೀವಿ, ಟ್ರಾನ್ಸ್ಪೋರ್ಟ್. ಕಳೆದ 200 ವರ್ಷಗಳಿಂದ ಈ ಎಲ್ಲ ಸಂಪರ್ಕಗಳು, ಸಾರಿಗೆ ವ್ಯವಸ್ಥೆಯು ನಮ್ಗೆಲ್ಲರಿಗೂ ಬಂದಿದೆ. ಇದಕ್ಕಿಂತ ಮುಂಚೆ ನೋಡಿ, ಎಲ್ಲರೂ ಕಾಲ್ನಡಿಗೆ ಏನ್ ಬಳಸ್ತಾ ಇದ್ವಿ ಸರ್? ಹಿಂದೆ ಎಲ್ಲ ಏನಾಗುತ್ತೆ? ಬುಲಕ್ ಕಾರ್ಟ್, ಹಾರ್ಸ್ ಕಾರ್ಟ್, ಕರೆಕ್ಟಾ? ಎತ್ತಿನ ಗಾಡಿ, ಟಾಂಗಾ ನೋಡಿದ್ರಲ್ವ ಎಲ್ಲರೂ? ಓಕೆ, ಹಸುಗಳನ್ನ ಬಳಸಿ ಸಂಪರ್ಕ ಮಾಡ್ತಾ ಇದ್ವಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಹಿಂದೆ ನಾವು ಮಾನವ ವಿಕಾಸ ಆದಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ ಕಾಲ್ನಡಿಗೆ, ಕರೆಕ್ಟಾ? ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ವಿ, ಬೈ ವಾಕ್. ಎಲ್ಲಾ ಕಡೆ ಜಗತ್ತಿನಾದ್ಯಂತ ನಾವು ವಲಸೆ ಹೋಗಿದ್ದೆ ಕಾಲ್ನಡಿಗೆಯಲ್ಲಿ, ಕರೆಕ್ಟಾ? ಇಡೀ ವಿಶ್ವವನ್ನು ನಾವು ಎಲ್ಲ ಬೇರೆ ಬೇರೆ ಭಾಗಗಳಿಗೆ ಹೋದ್ವಿ ಕಾಲ್ನಡಿಗೆಯಲ್ಲಿ. ಅದಾದ್ಮೇಲಿಂದ, ಕಾಲ್ನಡಿಗೆ ಆದ್ಮೇಲಿಂದ ಏನಪ್ಪಾ ತುಂಬಾ ವ್ಯತ್ಯಾಸ ಬಂದಿದ್ದು ಸಾರಿಗೆ ವ್ಯವಸ್ಥೆಯಲ್ಲಿ ಅಂದ್ರೆ ಚಕ್ರಗಳನ್ನ ಕಂಡುಹಿಡಿದಿದ್ದು. ಸೊ ಇನ್ವೆನ್ಷನ್ ಆಫ್ ವೀಲ್, ಚಕ್ರಗಳು. ಎಷ್ಟು ಜನ ಹೋಗ್ತಿರೋ ಇದನ್ನ? ಚಕ್ರಗಳು ಯಾವಾಗ ಇನ್ವೆನ್ಷನ್ ಆಯ್ತಲ್ಲ ಚಕ್ರಗಳು, ಅವಾಗಿಂದಾನೆ ಏನಾಯ್ತು? ನಾವು ಪ್ರಾಣಿಗಳನ್ನ ಎಳ್ಕೊಂಡು ಹೋಗ್ತಿದ್ದಿಲ್ಲ, ಪ್ರಾಣಿಗಳಿಗೆ ಚಕ್ರಗಳು ಕಟ್ಟಿ ಅದ್ರ ಮೇಲೆ ಕುತ್ಕೊಂಡು ಹೋಗಕ್ ಶುರು ಮಾಡಿದ್ವಿ ನಾವು.
ಟಾಂಗಾ, ಎತ್ತಿನ ಗಾಡಿ ಎಲ್ಲ ಬಂತು ಅವಾಗ. ಹಂಗೆ ಇಂಜಿನ್ಗಳು ಅನ್ವೇಷಣೆ ಆಗಿದ್ದು. ಇಂಜಿನ್ಸ್ 2 ಸ್ಟ್ರೋಕ್ 4 ಸ್ಟ್ರೋಕ್ ಇಂಜಿನ್ಸ್, 2 ಸ್ಟ್ರೋಕ್ 4 ಸ್ಟ್ರೋಕ್ ಇಂಜಿನ್ಸ್ಗಳು ಬಂದಿದ್ದೆ ಸೆಕೆಂಡ್ ಮೇಜರ್ ರೆವಲ್ಯೂಷನ್, ಕ್ರಾಂತಿಗಳು ಎರಡು. ಸಾರಿಗೆ ವ್ಯವಸ್ಥೆಯಲ್ಲಿ ಕ್ರಾಂತಿಗಳು ಯಾವುದು ಅಂದ್ರೆ ಇದೆ ಮೇನ್ ಆಗಿ ಎರಡು. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಗೊತ್ತಾ ಎಲ್ಲರಿಗೂ? ಸಾರಿಗೆ ಸಂಪರ್ಕದಲ್ಲಿ, ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಸರಿ ಅಲ್ಲ ಎಲ್ಲರಿಗೂ? ಎರಡು ಕ್ರಾಂತಿಗಳು ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದು ಅಂದ್ರೆ ಒಂದು ಚಕ್ರಗಳ ಮತ್ತು ಇಂಜಿನ್ಗಳ ಕಂಡಿದ್ದು ನಾವು ಇವೆರಡು. ಸೊ ಇವಾಗ ಯಾವ ತರ ಸಾರಿಗೆ ವ್ಯವಸ್ಥೆ ಇದೆ ನೋಡಿ. ಸಾರಿಗೆ ಸಂಪರ್ಕ ಎಲ್ಲಿದೆ? ರಸ್ತೆ ಸಾರಿಗೆ ಇದೆ ಇವತ್ತು, ಕರೆಕ್ಟಾ? ಇವತ್ತಿನ ರೈಲ್ವೆ ಸಾರಿಗೆ ಇದೆ, ರೈಲ್ ಸಾರಿಗೆ ಇದೆ, ಜಲ ಸಾರಿಗೆ, ವಾಯು ಸಾರಿಗೆ ಮತ್ತು ಪೈಪ್ಲೈನ್. ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ತೀನಿ ನಾನು ಇವತ್ತು. ಪ್ರಿಲಿಮ್ಸ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈಗ ಸಾರಿಗೆ ವ್ಯವಸ್ಥೆ ಏನಿದೆಯಲ್ಲ ನಮ್ಮ ಆರ್ಥಿಕ ಅಭಿವೃದ್ಧಿಗೆ, ವಾಣಿಜ್ಯಕ್ಕೆ, ಪ್ರವಾಸೋದ್ಯಮ ಮತ್ತು ಸಾಮಾಜಿಕ ಏಕೀಕರಣಕ್ಕೆ ತುಂಬಾ ಮುಖ್ಯ ಸಾರಿಗೆ ವ್ಯವಸ್ಥೆ. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀರಿ ನೋಡಿ, ತಾವೆಲ್ಲರೂ ನೋಡ್ಬೋದು. ಈ ಸಾರಿಗೆ ಜಾಲದಿಂದ ಎಲ್ಲಾ ಒಟ್ಟಿಗೆ ಸೇರಿದ್ರೆ, ಈ ಸಾರಿಗೆ ವ್ಯವಸ್ಥೆ ಎಲ್ಲ ಒಟ್ಟಿಗೆ ಸೇರಿದ್ರೆ ಸಾರಿಗೆ ಜಾಲ ಅಥವಾ ಸಾರಿಗೆ ಸಂಪರ್ಕ ಅಂತ ಕರಿತೀವಿ ನಾವು. ಜಾಲ, ನೆಟ್ವರ್ಕ್. ಜಾಲ ಅಂದ್ರೇನು? ನೆಟ್ವರ್ಕ್. ನಾವು ಕಟ್ಕೊಳ್ಳಿ, ಜಾಲ ಅಂದ್ರೆ ನೆಟ್ವರ್ಕ್ ಅಂತ. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಆಯ್ತಾ? ನೋಡಿ, ಇದರಿಂದ ಏನಾಗುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸಂಪರ್ಕ ಪಡಿಬಹುದು. ಕರೆಕ್ಟ್? ವಿ ಕ್ಯಾನ್ ಕನೆಕ್ಟ್ ಪ್ಲೇಸಸ್. ಒಂದ್ ಜಾಗ ಇನ್ನೊಂದು ಜಾಗ ಕನೆಕ್ಟ್ ಆಗುತ್ತೆ. ಹಂಗೆ ನಾವು ಏನಾಗುತ್ತೆ, ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಜನಗಳು ಒಂದ್ ಕಡೆ ಇನ್ನೊಂದು ಕಡೆ ಹೋಗ್ತಾರೆ. ಗೂಡ್ಸ್, ಸರ್ವಿಸಸ್ ನಾವು ಇನ್ನೊಂದು ಜಾಗಕ್ಕೆ ತಲುಪಿಸಬಹುದು. ಕ್ಯಾಪಿಟಲ್, ಹಣಕಾಸು, ಕರೆಕ್ಟ್? ಐಡಿಯಾಸ್ ಮತ್ತು ನಮ್ಮ ಡ್ರೀಮ್ಸ್ಗಳು ಕೂಡ, ಕನಸುಗಳು ಕೂಡ. ಯಾಕೆ ನಾವು ಒಂದು ಜಾಗ ಇನ್ನೊಂದು ಜಾಗಕ್ಕೆ ಹೋದಾಗ ಬರೀ ಸುಮ್ಮನೆ ಹೋಗೋದಿಲ್ಲ, ಕರೆಕ್ಟಾ? ಸೊ ನಮ್ಮ ಗೂಡ್ಸ್ ತಗೊಂಡು ಹೋಗ್ತೀವಿ, ದುಡ್ಡನ್ನು ತಗೊಂಡು ಹೋಗ್ತೀವಿ, ನಮ್ಮ ಐಡಿಯಾಸ್ ತಗೊಂಡು ಹೋಗ್ತೀವಿ, ನಮ್ಮ ಕನಸನ್ನ ತಗೊಂಡು ಹೋಗ್ತೀವಿ. ಸಾರಿಗೆ ಸಂಪರ್ಕ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಸಾರಿಗೆ ಜಾಲ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ. ಇದರಿಂದ ರಾಷ್ಟ್ರೀಯ ಏಕತೆಗೆ, ಏಕೀಕರಣಕ್ಕೂ ಸಹ ಇದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನ್ಯಾಷನಲ್ ಇಂಟಿಗ್ರೇಷನ್ ಕೂಡ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಇಂಪಾರ್ಟೆಂಟ್, ರಾಷ್ಟ್ರೀಯ ಏಕೀಕರಣಕ್ಕೂ ಕೂಡ ಉತ್ತೇಜಿಸುತ್ತದೆ. ಆಯ್ತಾ? ನಾವು ಕಟ್ಕೊಳ್ಳಿ ಎಲ್ಲರೂ. ಸಾರಿಗೆ ಜಾಲದಿಂದ, ಇವತ್ತಿನ ಸಾರಿಗೆ ಜಾಲದಲ್ಲಿ ನಾವು ಮೊದಲನೇದಾಗಿ ರಸ್ತೆ ಸಾರಿಗೆಗಳನ್ನ ತಗೊಳ್ಳೋಣ. ರೋಡ್ವೇಸ್. ಭಾರತದಲ್ಲಿ ಕರೆಂಟ್ ಅಫೇರ್ಸ್ ಏನಿದೆ ನೋಡೋಣ. ನಾನೊಂದು ಕ್ವಶನ್ ಹೇಳ್ತಾ ಇದ್ದೀನಿ ಇವತ್ತು, ಗ್ಯಾರಂಟಿ ಬರುತ್ತದೆ. ಯಾಕೆಂದ್ರೆ ನಾವು ಕ್ವಶನ್ ಪೇಪರ್ ಸೆಟ್ ಆದಾಗ ಈ ಟಾಪಿಕ್ಸ್ ಗಳನ್ನ ನಾವು ಗಮನದಲ್ಲಿ ತಗೋತಾರೆ, ಯಾಕೆಂದ್ರೆ ಅದು ಅಷ್ಟು ಮುಖ್ಯವಾದದ್ದು. ಇವತ್ತಿನ ತರಗತಿಯಲ್ಲಿ ರೋಡ್ವೇಸ್ ಇಂದ ಒಂದು ಟಾಪಿಕ್ ನಾನು ಮಾಡ್ತಾ ಇರೋದು, ಇಂಡೈರೆಕ್ಟ್ ಆಗಿ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೂ ಬರುತ್ತೆ, ಚಾಲೆಂಜ್ ಕ್ವಶನ್. ಆಯ್ತಾ? ನಾನು ಇವಾಗ ಸುಮ್ಮನೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನೀವು ವೇಟ್ ಮಾಡಿ ಪೇಪರ್ಗೆ. ಆಯ್ತಾ? ರೋಡ್ವೇಸ್ ಇನ್ ಇಂಡಿಯಾ. ಆಯ್ತಾ? ನೋಡಿ, ರೋಡ್ವೇಸ್ ಏನಿದೆ ತುಂಬಾ ಮುಖ್ಯವಾದಂತ ಸಾರಿಗೆ ವ್ಯವಸ್ಥೆ ದೇಶದಲ್ಲಿ. ಯಾಕೆ? ಎಲ್ಲಾ ಸಾರಿಗೆ ಸಂಪರ್ಕಕ್ಕಿಂತ ಅತಿ ಹೆಚ್ಚು ಅಭಿವೃದ್ಧಿ ಆಗಿರೋದಿದೆ, ಅತಿ ಹೆಚ್ಚು ಏನು ಎಲ್ಲರಿಗೂ ಒದಗುವಂತ, ಎಲ್ಲಾ ತರ ವರ್ಗದವರೆಗೂ ಸಿಗುವಂತ ಸಂಪರ್ಕ, ಸಾರಿಗೆ ಸಂಪರ್ಕ ಯಾವುದು ಅಂದ್ರೆ ರಸ್ತೆ ಸಾರಿಗೆ. ಕರೆಕ್ಟ್? ಎಲ್ಲರೂ ಹೋಗ್ತೀರಾ? ರೈಲ್ವೇಸ್ ಆಗಿರ್ಬೋದು ಮತ್ತು ವಿಮಾನ ಸಾರಿಗೆ, ವಾಯು ಸಾರಿಗೆ ಎಲ್ಲರಿಗೂ ಸಿಗಲ್ಲ. ಆದ್ರೆ ರಸ್ತೆ ಸಾರಿಗೆ ಎಲ್ಲರೂ, ಎಂತ ಆರ್ಥಿಕ ವ್ಯವಸ್ಥೆಯಲ್ಲಿ ಇದ್ದಂಥವರು ಕೂಡ ಇದನ್ನು ಬಳಸಬಹುದು. ಕರೆಕ್ಟ್? ಸೊ ರೋಡ್ವೇಸ್ ಇಸ್ ವೆರಿ ಪಾಪ್ಯುಲರ್. ಎಲ್ಲದಕ್ಕಿಂತ ಅತಿ ಹೆಚ್ಚು ಜನಪ್ರಿಯವಾದದ್ದೇ ಅದು ರಸ್ತೆ ಸಾರಿಗೆಗಳು. ಇವತ್ತಿನ ದಿವಸ ಭಾರತ 2ನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ಸೆಕೆಂಡ್ ಪ್ಲೇಸ್ ಆಫ್ಟರ್ US. ಹೌದಾ? ವಿಶ್ವದಲ್ಲಿ ಸಾರಿಗೆ ಸಂಪರ್ಕದಲ್ಲಿ, ಸಾರಿಗೆ ಜಾಲದಲ್ಲಿ, ರಸ್ತೆ ಸಾರಿಗೆದಲ್ಲಿ ಭಾರತ 2ನೇ ಸ್ಥಾನ. ಮೊದಲನೇದು US. ಆಯ್ತಾ? ಇದನ್ನ ಹಾಕಿಕೊಳ್ಬೇಕು. ಒಂದು USA ಆದ್ಮೇಲೆ ಭಾರತ. ಆಯ್ತಾ? 2ನೇ ಸ್ಥಾನದಲ್ಲಿದೆ. ಆದ್ರೆ ಸಾಂದ್ರತೆ, ರಸ್ತೆಗಳ ಸಾಂದ್ರತೆಯಲ್ಲಿ ಭಾರತ ನಂಬರ್ 1. ಈಗ ಆಲ್ರೆಡಿ ನಂಬರ್ 1 ಸ್ಥಾನದಲ್ಲಿದ್ದೀವಿ ನಾವು. ರಸ್ತೆ ಸಾರಿಗೆದಲ್ಲಿ ಸಾಂದ್ರತೆ ತಗೊಂಡ್ರೆ, ಡೆನ್ಸಿಟಿ, ರೋಡ್ ಡೆನ್ಸಿಟಿನಲ್ಲಿ ನಂಬರ್ 1 ಇದೀವಿ ಆಲ್ರೆಡಿ. ಆದ್ರೆ ಓವರ್ ಆಲ್ ಸಂಪರ್ಕದಲ್ಲಿ US ಫಸ್ಟ್, ಸೆಕೆಂಡ್ ಇಂಡಿಯಾ.
ಆಯ್ತಾ. ಸೊ ಪ್ರತಿದಿನ ಎಷ್ಟೋ ಲಕ್ಷಾಂತರ ಜನ ರಸ್ತೆ ಸಾರಿಗೆ ಬಳಸ್ತಾರೆ. ಲಕ್ಷಾಂತರ ಟನ್ ಅಷ್ಟು ಗೂಡ್ಸ್, ನೋಡಿ ಮಿಲಿಯನ್ ಟನ್ಸ್ ಅಷ್ಟು ಗೂಡ್ಸ್ ನಾವು ಪ್ರತಿದಿನ ರೋಡಲ್ಲಿ ಸಾಗಿಸ್ತೀವಿ, ರಸ್ತೆಗಳಲ್ಲಿ ಸಾಗಿಸ್ತೀವಿ. 980 million tons of cargo plus 8.25 billion passengers travel every day. ಆಯ್ತಾ, ಅಥವಾ ಎವ್ರಿ ಇಯರ್ ಅಷ್ಟು ರಸ್ತೆಗಳನ್ನ ಬಳಸ್ತೀವಿ. ಎಲ್ಲದಕ್ಕಿಂತ ಅತಿ ಜನಪ್ರಿಯವಾದದ್ದು ಯಾವುದು? ರಸ್ತೆ ಸಾರಿಗೆ. ನೋಡಿ ಕರೆಕ್ಟಾ, ಎಲ್ಲ ಕಡೆ ಅಭಿವೃದ್ಧಿ ಆಗಿರೋದು ಯಾವುದು? ರಸ್ತೆ ಸಾರಿಗೆಗಳು. ಕರೆಕ್ಟಾ, ಡೋರ್ ಟು ಡೋರ್ ಅಂತ ಸಂಪರ್ಕ ಅಂತ ಕರಿತೀವಿ. ನಾವು ಮನೆ ಬಾಗಿಲು ತೆಗೀರಿ, ನಿಮ್ಮ ಮನೆ ಬಾಗಿಲು ಎದುರುಗಡೆ ಇರುತ್ತೆ ರೋಡ್ ಇರುತ್ತೆ. ಕರೆಕ್ಟಾ, ಅದೊಂದು ವಾಹನದಿಂದ ಇಳೀರಿ, ಇನ್ನೊಂದು ಡೋರ್ ಸಿಗುತ್ತೆ. ಅಂದ್ರೆ ಎಲ್ಲಾ ಕಡೆನೂ ಇರುವಂತದ್ದು ರಸ್ತೆ ಸಾರಿಗೆಗಳು. ಇವತ್ತಿನ ದಿವಸ ನಮ್ಮ ಭಾರತದ ಅತಿ ಕೆಳಮಟ್ಟದ ಪ್ರದೇಶ ಕರೆಕ್ಟಾ, ಕುಟ್ಟನಾಡ್, ಕೇರಳ, -2 meters ಅದು ಅಷ್ಟು ಆಳದಿಂದ ರೋಡ್ ಇದೆ. ಇಲ್ಲಿವರೆಗೆ ಹೈಯೆಸ್ಟ್ ರೋಡ್ ಉಮಂಗ್ಲಾ, ಕಾಡುಂಗ್ಲಾ, ಲಡಾಖ್ ಅಲ್ಲಿ ಅಲ್ಲಿವರೆಗೂ ರೋಡ್ ಇದೆ. 18,000 feet ಪ್ಲಸ್, ಅದು ಅಷ್ಟು ಹೈಟ್ ವರೆಗೂ ರೋಡ್ ಇದೆ. ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇರೋದೇನು? ಭಾರತದಲ್ಲಿ ಇವತ್ತಿನ ದಿವಸ ಅತಿ ಕೆಳಮಟ್ಟದ ಜಾಗದಿಂದ, ಒಂದು ನಿಮಿಷ ಕೊಡಿ, ನಾನು ಒಂದು ಜಾಗ ತೋರಿಸ್ತೇನೆ, ಅದರಿಂದ ನಿಮ್ಗೆ ಗೊತ್ತಾಗೋಗುತ್ತೆ. ಹೌದಾ, ಇಲ್ಲಿ ನೋಡಿ, ಅತಿ ಕೆಳಮಟ್ಟದ ಪ್ರದೇಶ ಇಲ್ಲಿ ಕೇರಳದಲ್ಲಿದೆ, ಕುಟ್ಟನಾಡ ಅಂತ. ಕುಟ್ಟನಾಡ ಎಷ್ಟಿದು? -2.2 meters. ಇದು -2.2 meters ಬಿಲೋ ಸಿ ಲೆವೆಲ್. ಇಲ್ಲಿಂದ ಹಿಡಿದು ಇಲ್ಲಿ ಲಡಾಖ್, ನೋಡಿ ಲಡಾಖ್ ಅಲ್ಲಿ ಈ ಭಾಗದಲ್ಲಿ ನಮ್ಗೆ ಉಮಂಗ್ಲಾ ಅಂತ ಬರುತ್ತೆ. ಕೇಳಿದ್ರ? ಕಾಡುಂಗ್ಲಾ, ಉಮಂಗ್ಲಾ. ಎಷ್ಟು ಜನ ಕೇಳಿದಿರ ಈ ಜಾಗನ? ನಾನು ಯಾವುದೋ ಕ್ಲಾಸಲ್ಲೂ ಹೇಳಿದ್ದೆ ಇದನ್ನ. ನೆನಪ ಇದೆಯಾ ಎಲ್ಲರಿಗೂ? ಅಥವಾ ಉಮ್ಲಿಂಗ್ಲಾ, ಸರಿ, ಉಮ್ಲಿಂಗ್ಲಾ ಅಂತ ಸ್ಪೆಲ್ಲಿಂಗ್. ಸರಿ, ಅದೊಂದು ಸ್ವಲ್ಪ ಚೇಂಜ್ ಮಾಡಿ, ಉಮ್ಲಿಂಗ್ಲಾ ಅಂತೇಳಿ ಲಡಾಖ್ ಅಲ್ಲಿದೆ. ಇದು 19,024 feet ಅಷ್ಟು ಎತ್ತರದಲ್ಲಿದೆ. ಇದು ಭಾರತದ ಇವಾಗ ಹೈಯೆಸ್ಟ್ ರೋಡ್. ಇದು ಎಷ್ಟು ಜನ ಗೊತ್ತಿತ್ತು? ಆಯ್ತಾ, ಪ್ಲೀಸ್ ನಾವು ಕಟ್ಕೊಳ್ಳಿ, ಕೇಳ್ತಾರೆ ಎಲ್ಲರೂ. ಭಾರತದಲ್ಲಿ ಎಲ್ಲಿಂದ ಎಲ್ಲಿ ರಸ್ತೆ ಇದೆ ನೋಡಿ, ಕೆಳಗಡೆ ಕೆಳಮಟ್ಟದಿಂದ ಪ್ರದೇಶದಿಂದ ಅತಿ ಎತ್ತರದ ಪ್ರದೇಶದವರೆಗೂ ರಸ್ತೆ ಇದೆ. ಆಯ್ತಾ, ಸೊ ನಾವು ಕಟ್ಕೊಳ್ಳಿ. ಸೊ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಇದು ಅತಿ ಎತ್ತರದ ರೋಡ್ ಯಾವುದು ಅಂತ. ಇದು 2 ಜಾಗಗಳನ್ನ ಸಂಪರ್ಕ ಒದಗಿಸುತ್ತೆ. ಡಿಮ್ಚೋಕ್ ಅಥವಾ ದೆಮ್ಚೋಕ್ ಅಂತ ಒಂದು ಜಾಗ ಇದೆ ಲಡಾಖ್ ಅಲ್ಲಿ. ದೆಮ್ಚೋಕ್ ಟು ಚಿಸುಮ್ಲೆ, ಎರಡು ಲಡಾಖ್ ಅಲ್ಲಿ ಬರುತ್ತೆ. ಆಯ್ತಾ, ಇದು ನಾವು ಕಟ್ಕೊಳ್ಳಿ. ಈ ರೀತಿ ಎಲ್ಲಾ ಕಡೆಗೂ ರಸ್ತೆ ಇದೆ, ನಾವು ಕಟ್ಕೊಳ್ಳಿ. ಆಯ್ತಾ, ಆಮೇಲೆ ಸಮಾಜದ ಎಲ್ಲ ವರ್ಗದವರು ರಸ್ತೆಗಳನ್ನ ಬಳಸಬಹುದು. ಶ್ರೀಮಂತರು ಅಷ್ಟೇ, ಬಡವರು ಅಷ್ಟೇ. ಎಲ್ಲ ಸಾರಿಗೆ ಸಂಪರ್ಕಗಳಿಗೂ ಒಂದು ರೀತಿ ಕಾಂಪ್ಲಿಮೆಂಟ್ ಮಾಡ್ತೀವಿ. ಇವಾಗ ನಾವು ಟ್ರೈನಲ್ಲಿ ಹೋಗ್ಬೇಕು ಅನ್ಕೊಳ್ಳಿ, ರಸ್ತೆ ಬಳಸ್ತೀವಿ. ಫಸ್ಟ್ ವಿಮಾನಕ್ಕೆ ಹೋಗ್ಬೇಕು ಅನ್ಕೊಳ್ಳಿ, ರಸ್ತೆಗಳು ಬಳಸ್ತೀವಿ. ಸೊ ರೋಡ್ವೇಸ್ ಕಾಂಪ್ಲಿಮೆಂಟ್ ಅದರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಜೊತೆಗೆ ಗ್ರಾಮೀಣ ಪ್ರದೇಶ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ಕೊಡುವಂತಹದ್ದು ರಸ್ತೆ ಸಾರಿಗೆ. ಯಾಕೆಂದ್ರೆ ನಗರಗಳನ್ನ, ಪಟ್ಟಣಗಳನ್ನ ಗ್ರಾಮೀಣ ಪ್ರದೇಶಕ್ಕೆ ಸಂಪರ್ಕ ಒದಗಿಸದೆ ರಸ್ತೆ ಸಾರಿಗೆಗಳು. ಕರೆಕ್ಟಾ, ನಾವು ಕಟ್ಕೊಳ್ಳಿ. ಆಮೇಲೆ ಹೈಯೆಸ್ಟ್ ಟ್ರಾಫಿಕ್, ಅತಿ ಹೆಚ್ಚು ಟ್ರಾಫಿಕ್, ಕಾರ್ಗೋ ಮತ್ತು ಗೂಡ್ಸ್ ಟ್ರಾಫಿಕ್ ಇರೋದೇ ಇದೆ ರಸ್ತೆ ಸಾರಿಗೆ. ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಪರ್ಕ ಒದಗಿಸಿ ರಾಷ್ಟ್ರೀಯ ಏಕೀಕರಣಕ್ಕೆ ಉತ್ತೇಜಿಸುತ್ತದೆ. ಅದು ರಸ್ತೆ ಸಾರಿಗೆಗಳು. ಬಾಕಿ ಯಾವುದೇ ಸಾರಿಗೆ ವ್ಯವಸ್ಥೆನೂ ಇಷ್ಟಿಲ್ಲ. ಇವಾಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ರಸ್ತೆ ಇದೆ, ಹಳ್ಳಿಗಳಿಗೂ ನಗರಗಳಿಗೂ ರಸ್ತೆ ಸಂಪರ್ಕ ಇದೆ. ಆದ್ರೆ ರೈಲ್ವೆ ಸಂಪರ್ಕ ಎಲ್ಲ ಕಡೆ ಇಲ್ಲ, ವಾಯು ಸಾರಿಗೆ ಇಲ್ಲ, ಕರೆಕ್ಟಾ, ಜಲ ಸಾರಿಗೆ ಎಲ್ಲ ಕಡೆ ಇಲ್ಲ. ಅಷ್ಟರಲ್ಲಿ ಗೊತ್ತಾಗೋಗುತ್ತೆ ಎಲ್ಲರೂ. ಈ ರೀತಿ ರಸ್ತೆ ಸಾರಿಗೆಗಳು ಪ್ರಯೋಜನಗಳೇನು ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಆಯ್ತಾ, ಟೈಪ್ಸ್ ಆಫ್ ರೋಡ್ಸ್. ಭಾರತದಲ್ಲಿ ನಮಗೆ ಮುಖ್ಯವಾಗಿ ಗ್ರಾಮೀಣ ರಸ್ತೆಗಳು ಇಲ್ಲಿಂದ ಶುರು ಮಾಡಿ ನೋಡಿ. ಇಲ್ಲಿ ರೂರಲ್ ರೋಡ್ಸ್ ಅತಿ ಹೆಚ್ಚಿರೋದಿದೆ, ನಂಬರ್ 1 ಇದೆ.
ಆಮೇಲೆ ಡಿಸ್ಟ್ರಿಕ್ಟ್ ಅಂಡ್ ಅರ್ಬನ್ ರೋಡ್ಸ್ ಇದು 2, ಸ್ಟೇಟ್ ಹೈವೇಸ್ ರಾಜ್ಯ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು 4ನೇ ಸ್ಥಾನ. ಇದರಲ್ಲೇ ಎಕ್ಸ್ಪ್ರೆಸ್ ವೇಸ್ ಬಂದ್ಬಿಡುತ್ತೆ. ಇವೆರಡನ್ನ ನಾವು PWD ರೋಡ್ಸ್ ಅಂತ ಕರಿತೀವಿ. PWD ಅಂದ್ರೆ ಏನು? ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಇಲ್ಲಾಂದ್ರೆ ಆಮೇಲೆ ಮೈನ್ ಒಳಗೆ ಇರುತ್ತೆ ನೋಡಿ, ಮೈನಿಂಗ್ ಒಳಗೆ, ಇಂಡಸ್ಟ್ರೀಸ್ ಒಳಗೆ ರೋಡ್ ಇರುತ್ತೆ ನೋಡಿ, ಅವೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಪ್ರಾಜೆಕ್ಟ್ ರೋಡ್ಸ್. ಒಟ್ಟು 62 ಲಕ್ಷ ಹತ್ತತ್ರ ಕಿಲೋಮೀಟರ್ ರಸ್ತೆ ಇದೆ. ಯಾಕೆ ನಾವು ಕಟ್ಕೋಬೇಡಿ ಇದನ್ನ? ಯಾಕೆ ಅಂದ್ರೆ ಇದು ಚೇಂಜ್ ಆಗುತ್ತೆ, ನಂಬರ್ ಚೇಂಜ್ ಆಗುತ್ತೆ. ಅತಿ ಹೆಚ್ಚಿರೋದಿಲ್ಲ ನೋಡಿ, ಗ್ರಾಮೀಣ ರಸ್ತೆಗಳು ಜಾಸ್ತಿ, ಆಮೇಲೆ ಜಿಲ್ಲಾ ರಸ್ತೆಗಳು, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳು ಇಲ್ಲಿ ಬರ್ತವೆ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಬರುತ್ತೆ. ಸಚಿವಾಲಯ ರಸ್ತೆ ಸಂಪರ್ಕ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಸಚಿವಾಲಯಕ್ಕೆ ಬರುತ್ತೆ. ಇದು ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು ಬರೀ 1,51,000 ಕಿಲೋಮೀಟರ್ ಇದೆ, ಆಯ್ತಾ? ಅದು ಬರೀ ಅದು ಎಷ್ಟು ಪರ್ಸೆಂಟ್ ಬರ್ತದೆ ನೋಡಿ, ಬರೀ 2.5% ಹತ್ತತ್ರ ನಾವು ಕಟ್ಕೊಳ್ಳಿ, 2.5 ಅಂತ ಅನ್ಕೊಳ್ಳಿ, ನಾವು ಕಟ್ಕೊಳ್ಳಿ. ಸೊ 2%ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಆದ್ರೂ ಇದು 70 to 80% ಟ್ರಾಫಿಕ್ ಇದೆ ಹ್ಯಾಂಡಲ್ ಮಾಡೋದು. ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ 70 to 80% ರೋಡ್ ಟ್ರಾಫಿಕ್ ಹ್ಯಾಂಡಲ್ ಮಾಡೋದೇ ಅದು ರಾಷ್ಟ್ರೀಯ ಹೆದ್ದಾರಿಗಳು. ಎಲ್ಲರಿಗೂ ಸಿಗ್ತಾ? ರಾಷ್ಟ್ರೀಯ ಹೆದ್ದಾರಿಗಳೇ ಅತಿ ಹೆಚ್ಚು. ಇಲ್ಲಿ ನೋಡಿ, ಇದನ್ನ ನೋಡಿ, ಎಲ್ಲರೂ ಎಷ್ಟು ಜನ ನೋಡಿದ್ರೆ ಇದನ್ನ ಕೇಳ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳು NH ಗೆ ಇಲ್ಲೊಂದು ನಂಬರ್ ಹಾಕಿರ್ತೀವಿ, ಯೆಲ್ಲೋ ಕಲರ್ ಇರುತ್ತೆ ಮೇಲ್ಭಾಗ, ಇದು ವೈಟ್ ಇರುತ್ತೆ. ಇದನ್ನ ಮೈಲ್ ಸ್ಟೋನ್ ಅಂತ ಕರಿತೀವಿ. ಮೈಲಿಗಲ್ಲು ಕೇಳಿದ್ರೆ ಎಲ್ಲರೂ, ಮೈಲಿಗಲ್ಲುಗಳು ರಸ್ತೆ ಪಕ್ಕ ಇರ್ತಿದ್ವಿ, ಇವಾಗ ಕಮ್ಮಿ ಆಗಿದೆ. ಇದನ್ನ ಕೇಳ್ತಾರೆ ಎಕ್ಸಾಮ್. ಇದೊಂದು ಎಲ್ಲಾ ಎಕ್ಸಾಮ್ಸ್ಗಳಲ್ಲೂ ಬರ್ಬೋದಂತದ್ದು ಕ್ವಶನ್ ಇದು, ಆಯ್ತಾ? ನ್ಯಾಷನಲ್ ಹೈವೇ ಯೆಲ್ಲೋ ಕಲರ್ ಇರುತ್ತೆ. ಸ್ಟೇಟ್ ಹೈವೇ SH ಈ ತರ ಇರುತ್ತೆ ನೋಡಿ, ಗ್ರೀನ್ ಕಲರ್ ಇರುತ್ತೆ SHಗೆ, ಆಯ್ತಾ? ಸಿಟಿ ಡಿಸ್ಟ್ರಿಕ್ಟ್ ರೂರಲ್ ರೋಡ್ಸ್ ಎಲ್ಲ ಇದರಲ್ಲಿ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ. ಇನ್ ಕೇಸ್ ಅದನ್ನ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಲ್ಲಿ ಮಾಡಿದ್ರೆ ಆರೆಂಜ್ ಕಲರ್ ಇರುತ್ತೆ. ಕರೆಕ್ಟಾ? ಎಷ್ಟು ಜನ ನೋಡ್ತಾ ಇದ್ರೆ ಇದನ್ನ? ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅರ್ಥ ಆಗ್ತಾ ಇದ್ರೆ ಪ್ಲೀಸ್ ರೈಸ್ ಯೋರ್ ಹ್ಯಾಂಡ್. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಆದ್ರೆ ರೂರಲ್ ರೋಡ್ಸ್ ಈ ಕಲರ್ ಇರುತ್ತೆ. ಇನ್ ಕೇಸ್ ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳೆಲ್ಲ ಇದರಲ್ಲಿರುತ್ತೆ, ಬ್ಲಾಕ್ ಕಲರ್ ಬಂದಿರುತ್ತೆ. ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನ್ಯಾಷನಲ್ ಹೈವೇ ಯಾವ ಬಣ್ಣ, ಸ್ಟೇಟ್ ಹೈವೇ ಯಾವ ಬಣ್ಣ, ಗೊತ್ತಲ್ಲ? ಹಂಗೆ ದೇಶದ ಮಧ್ಯಭಾಗ ನಾಗ್ಪುರ್ ಅಂತ ಇದೆ ಜಾಗ, ಕೇಳಿದ್ರೆ ಎಲ್ಲರೂ ನಾಗ್ಪುರ್. ಇಲ್ಲಿ ನಾಗ್ಪುರ್ ಎಷ್ಟು ಜನ ಗೊತ್ತು? ನಾಗ್ಪುರ್ನ 0 ಮೈಲ್ ಸ್ಟೋನ್ ಅಂತ ಕರೀತಾರೆ. ನಾಗ್ಪುರ್ ಏನಿದೆ 0 ಮೈಲ್ ಸ್ಟೋನ್ ಅಂತ ಕರೀತಾ ಇದ್ರು ಬ್ರಿಟಿಷರ್ಸ್. ಅದನ್ನ ಕೇಳಿದ್ರೆ ಎಲ್ಲರೂ? ಅಂದ್ರೆ ದೇಶದ ಎಲ್ಲಾ ಭಾಗಗಳಿಗೂ ಅದು ಮಧ್ಯಭಾಗದಲ್ಲಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ದೇಶದ ಎಲ್ಲಾ ಭಾಗಗಳಿಂದ ನಾಗ್ಪುರ್ ನಗರವು ಮಧ್ಯದಲ್ಲಿರೋದ್ರಿಂದ ಇಟ್ ಇಸ್ ದ ಜಾಗ್ರಫಿಕಲ್ ಸೆಂಟರ್ ಆಫ್ ದ ಕಂಟ್ರಿ. ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿಂದ ನೋಡಿ, ಈ ಕಡೆಯಿಂದ ನೋಡಿ, ಈ ಸೈಡಿಂದ ನೋಡಿ, ಈ ಕಡೆಯಿಂದ ನೋಡಿ, ಕರೆಕ್ಟ್ ಆಲ್ಮೋಸ್ಟ್ ಸೆಂಟರ್ ಬರುತ್ತೆ. ಅದಕ್ಕೆ ಇದನ್ನ 0 ಮೈಲ್ ಸ್ಟೋನ್ ಅಂತ ಕರೀತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಾಗ್ಪುರ್ ನಗರವನ್ನು 0 ಮೈಲ್ ಸ್ಟೋನ್ ಕೇಳ್ತಾರೆ. ನಾಗ್ಪುರ್ ಮಹಾರಾಷ್ಟ್ರ, ಆಯ್ತಾ? ನಾಗ್ಪುರ್ ಮಹಾರಾಷ್ಟ್ರ 0 ಮೈಲ್ ಸ್ಟೋನ್ ಅಂತ ಕರೀತಾರೆ. ಯಾಕೆಂದ್ರೆ ಬ್ರಿಟಿಷರ್ಸ್ ಅವರು ಇದ್ದಾಗ ಬ್ರಿಟಿಷ್ ಸಾಮ್ರಾಜ್ಯದ ಎಲ್ಲಾ ಭಾಗಗಳಿಂದ ಮಧ್ಯದಲ್ಲಿ ಇದ್ದರು, ಗೊತ್ತಾ? ಅದಕ್ಕೆ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರದ ರಾಜಧಾನಿ ನಾಗ್ಪುರ್ ಆಗಿರ್ಬೇಕು ಅಂತ ಹೇಳಿದ್ರು ಅವರು. ಎಲ್ಲಾ ಕಡೆಯಿಂದನೂ ಅದು ಮಧ್ಯದಲ್ಲಿರೋದ್ರಿಂದ ವಿ ಶುಡ್ ಮೇಕ್ ನಾಗ್ಪುರ್ as our ಕ್ಯಾಪಿಟಲ್ ಅಂತ ಸಜೆಸ್ಟ್ ಮಾಡಿದ್ರು. ಅದನ್ನ ಪರಿಗಣಿಸಲಿಲ್ಲ, ಗೊತ್ತಲ್ಲ? ಸೊ ನಾವು ಕಟ್ಕೊಳ್ಳೆಲ್ಲರು ಇದೊಂದು ಕ್ವಶನ್ ಬರ್ಬಹುದು ನನಗೆ ಗೊತ್ತಿರೋ ಪ್ರಕಾರ. ರಾಷ್ಟ್ರೀಯ ಹೆದ್ದಾರಿಗಳಿಗೆ ಏನು, ಯಾವ ಬಣ್ಣ? ರಾಜ್ಯ ಹೆದ್ದಾರಿಗಳಿಗೆ ಯಾವ ಬಣ್ಣ? ಗ್ರಾಮೀಣ ರಸ್ತೆಗಳಿಗೆ ಯಾವ ಬಣ್ಣ? ಆಯ್ತಾ? ಸಿಟಿ ಡಿಸ್ಟ್ರಿಕ್ಟ್ ರೋಡ್ಸ್ ಗಳಿಗೆ ಯಾವ ಬಣ್ಣ? ಹಳ್ಳಿಗಳಲ್ಲಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಇವಾಗ ಇದನ್ನ ದೀನ್ ದಯಾಳ್ ಉಪಾಧ್ಯಾಯ್ ಗ್ರಾಮ್ ಸಡಕ್ ಯೋಜನಾ ಅಂತ ಮಾಡಿದ್ದಾರೆ, ಗೊತ್ತಾನೆ ಎಲ್ಲರಿಗೂ? ದೀನ್ ದಯಾಳ್ ಉಪಾಧ್ಯಾಯ್. ಎಷ್ಟು ಜನ ಗೊತ್ತಾಗ್ತಾ ಇದೆ ನಾನು ಹೇಳ್ತಾ ಇರೋದು? ಇವಾಗ ಹೆಸರು ಚೇಂಜ್ ಆಗಿದೆ, ದೀನ್ ದಯಾಳ್ ಉಪಾಧ್ಯಾಯ್. ಕೇಳಿದ್ರೆ ಎಲ್ಲರೂ? ಗ್ರಾಮ್ ಸಡಕ್ ಯೋಜನಾ ಹೆಸರು ಚೇಂಜ್ ಆಗಿದೆ, ದೀನ್ ದಯಾಳ್ ಉಪಾಧ್ಯಾಯ್ ಗ್ರಾಮ್ ಸಡಕ್ ಯೋಜನಾ ಅಂತ ಆಗಿದೆ. ಕ್ಲಿಯರ್?
ಇದು ನೋಡಿ, ನಾವು ಇಲ್ಲಿ ಏನು ಗಮನಿಸಬೇಕು ಅಂದ್ರೆ, ಇಲ್ಲಿ ನೋಡಿ, ಇದು ನಿಮ್ಮ ಅಟ್ಲಸ್ ಅಲ್ಲಿ ಇರುತ್ತೆ. ನಿಮ್ಮ ಅಟ್ಲಸ್ ಅಲ್ಲಿ ಪೇಜ್ ನಂಬರ್ 54 ರೋಡ್ ಲೆಂತ್ ಆಯ್ತಾ. 2019 ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮ್ಮ ಹತ್ರ. ಅದರ ಪ್ರಕಾರ ಉತ್ತರ ಪ್ರದೇಶ್ ನೋಡಿ ಮತ್ತು ಮಹಾರಾಷ್ಟ್ರ ನೋಡಿ, ಅತಿ ಹೆಚ್ಚು ರಸ್ತೆಗಳಿರೋದು ನಮ್ಗೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಹೌದಾ? ಎಲ್ಲರಿಗೂ ಸಿಗ್ತಾ ಇದೆಯಾ? ಗಮನಿಸಿ ನಿಮ್ಮ ಅಟ್ಲಸ್ ಅಲ್ಲಿ ಪ್ಲೀಸ್. ನಾರ್ತ್ ಈಸ್ಟ್ ತಗೋಬೇಡಿ. ಯಾಕೆ ನಾರ್ತ್ ಈಸ್ಟ್ ತಗೋಬೇಡಿ? ನಾರ್ತ್ ಈಸ್ಟ್ ಎಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ. ನಾರ್ತ್ ಈಸ್ಟರ್ನ್ ರೀಜನ್ ಬಿಟ್ಟು ಎಲ್ಲರೂ ಮಹಾರಾಷ್ಟ್ರ ನೋಡಿ. ನಂಬರ್ 1 ನಾವು ಮಹಾರಾಷ್ಟ್ರ. ಇದನ್ನ ನಾನು ನಿಮ್ಮ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದೀನಿ ನೋಡಿ. ದಿಸ್ ಇಮೇಜ್ ಇಸ್ ಬೀನ್ ಸೆಂಟ್ ಇನ್ ದ ಗ್ರೂಪ್. ಇನ್ ಕೇಸ್ ಯಾರು ಸಿಕ್ಕಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ನೋಡ್ಬಿಡಿ ಎಲ್ಲರೂ, ಆಯ್ತಾ. ನಾನು ಅದನ್ನು ಬರ್ದ್ಬಿಡ್ತೀನಿ, ಯಾಕಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ. ಮಹಾರಾಷ್ಟ್ರ ನಂಬರ್ 1. ಇವಾಗ ರಸ್ತೆ ಸಂಪರ್ಕದಲ್ಲಿ ರೋಡ್ ಲೆಂತ್ ಎಲ್ಲ ಗ್ರಾಮೀಣ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಎಲ್ಲ ತಗೊಂಡು 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ್ ಇದೆ ನೋಡಿ. ಇಲ್ಲಿ UP, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲೆಲ್ಲ ಏನಾಗುತ್ತೆ, ಫ್ಲಾಟ್ ಅಲ್ಲ, ಮೈದಾನಗಳ ರಸ್ತೆ ಮಾಡೋದು ಸುಲಭ. ಹೌದಾ? ಅದಕ್ಕೋಸ್ಕರ ಇವುಗಳಲ್ಲಿ ಜಾಸ್ತಿ ಇದೆ. ಇದು 1 ಮಹಾರಾಷ್ಟ್ರ, 1 ಉತ್ತರ ಪ್ರದೇಶ್ ಏನಿದೆ ಅದು 2ನೇ ಸ್ಥಾನದಲ್ಲಿದೆ. ಗೊತ್ತಾಯ್ತು ಎಲ್ಲರಿಗೂ? ಅದಾದ್ಮೇಲೆ ಮಧ್ಯಪ್ರದೇಶ ಇದೆ, 3ನೇ ಸ್ಥಾನ ಮಧ್ಯಪ್ರದೇಶ್. 4ನೇ ಸ್ಥಾನ ಕರ್ನಾಟಕ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಇದು? ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಕರ್ನಾಟಕ ರಸ್ತೆಗಳ ಸಂಪರ್ಕದಲ್ಲಿ 4ನೇ ಸ್ಥಾನ. ಕ್ಲಿಯರಾ? ಕರ್ನಾಟಕದಲ್ಲಿ ರಸ್ತೆಗಳ ಸಂಪರ್ಕಕ್ಕೆ ಬಂದಾಗ 4ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಇಸ್ ಇಟ್ ಕ್ಲಿಯರ್? ಕಳಿಸಿದೀನಿ ನೋಡಿ, ಫೋಟೋ ಕಳಿಸಿದೀನಿ. ಇದೊಂದು ಕೇಳ್ತಾರೆ, ಆಯ್ತಾ. ರೂರಲ್ ರೋಡ್ಸ್ ಜಾಸ್ತಿ ಹೇಳಿದೆ ನೋಡಿ. ರೂರಲ್ ರೋಡ್ಸ್ ಈ ಪೈಚಾರ್ಟ್ ನೋಡಿ ಇಲ್ಲಿ. ರಾಜ್ ಬರ್ತಾ ಇದೀನಿ. ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಹೈವೇ. ನೆಕ್ಸ್ಟ್ ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ಹೈವೇ ಬರುತ್ತೆ, ಆಯ್ತಾ. ಅದು ಲಿಸ್ಟ್ ಇದೆ. ಇಲ್ಲಿ ನೋಡಿ, ರೂರಲ್ ರೋಡ್ಸ್ ಬಂದ್ಬಿಡಿ ಫಸ್ಟ್. %71 ರೂರಲ್ ರೋಡ್ಸ್. ರೂರಲ್ ರೋಡ್ಸ್ 71%. ಅತಿ ಹೆಚ್ಚು ರೂರಲ್ ರೋಡ್ಸೇ ಇರೋದು, ಆಯ್ತಾ. ಅದನ್ನ ನೋಡ್ಕೊಬೇಕು. ಯಾಕೆಂದ್ರೆ ಈ ಸ್ಟಾಟಿಸ್ಟಿಕ್ಸ್ ಕೇಳಿದ್ರೆ ಯುವರ್ ಆನ್ ದ ಸೇಫರ್ ಸೈಡ್. ಗೊತ್ತಿಲ್ಲ ಅಂದ್ರೆ ಆಗಲ್ಲ ಅಲ್ಲಿ ಎಕ್ಸಾಮ್ ಅಲ್ಲಿ. ಆಮೇಲೆ ಡಿಸ್ಟ್ರಿಕ್ಟ್ ರೋಡ್ಸ್, ಜಿಲ್ಲಾ ರಸ್ತೆಗಳು ಒಂದು ಅಂದಾಜಲ್ಲಿ ಬರೀರಿ. ಇವಾಗ ಸದ್ಯಕ್ಕೆ ಆರ್ಡರ್ ಅಲ್ಲಿ ಡಿಸ್ಟ್ರಿಕ್ಟ್ ರೋಡ್ಸ್ಗಳು ಎಷ್ಟು ಬರ್ತವೆ, ಅರ್ಬನ್ ರೋಡ್ಸ್, PW ರೋಡ್ಸ್, ಪ್ರಾಜೆಕ್ಟ್ ರೋಡ್ಸ್ ಎಲ್ಲ ಸೇರಿ ನಮಗೆ ಹತ್ರ 15% ಇದೆ. ಇದು ನೋಡಿ. ಸ್ಟೇಟ್ ಹೈವೇ ನೆಕ್ಸ್ಟ್ 2.84. ರಾಷ್ಟ್ರೀಯ ಹೆದ್ದಾರಿಗಳು ಹತ್ರ 2.1 ನೋಡಿ. ಜಾಸ್ತಿ ಇರೋದು ಅದು ರೂರಲ್ ರೋಡ್ಸ್ ಜಾಸ್ತಿ ಇರೋದು. ಗೊತ್ತಾಯ್ತು ಎಲ್ಲರಿಗೂ? ಇಲ್ಲಿ ನೆಕ್ಸ್ಟ್ ನ್ಯಾಷನಲ್ ಹೈವೇ ಹೇಳ್ಬಿಡ್ತೀನಿ ನೋಡಿ. ಯಾಕೆಂದ್ರೆ ಇವಾಗಲೇ ಕೇಳಿದ್ದಾರೆ ರಾಜು ಅವರು, ನ್ಯಾಷನಲ್ ಹೈವೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನ್ಯಾಷನಲ್ ಹೈವೇ ಫಸ್ಟ್ ಉತ್ತರ ಪ್ರದೇಶ್ ಬರುತ್ತೆ. ಆಸ್ ಆಫ್ ನೌ 7863 ಕಿಲೋಮೀಟರ್ಗಳು. ಎರಡನೇದು ರಾಜಸ್ಥಾನ್, ಆಂಧ್ರ ಪ್ರದೇಶ್,
5ನೇದು ಕರ್ನಾಟಕ. ಆಯ್ತಾ, ಸಾಕಷ್ಟು. ಆಯ್ತಾ, ಈಗ ನಂಬರ್ಗಳು ನೋಡೋಣ. 2 ತರ ನಂಬರ್ಗಳು ಹೇಳ್ತೀನಿ ನಾನು, ಓಲ್ಡ್ ಅಂಡ್ ನ್ಯೂ. ಎಜೆಂಟ್ ಅರ್ಥ ಆಗ್ತದೆ, ಓಲ್ಡ್ ನಂಬರ್ ಏನಕ್ಕೆ ಹೇಳ್ತಾ ಇದೀನಿ, ನ್ಯೂ ನಂಬರ್ ಏನಕ್ಕೆ ಹೇಳ್ತಾ ಇದೀನಿ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ನಂಬರ್ಗಳು ಚೇಂಜ್ ಆಗಿದೆ ಈಗ. ಎಜೆಂಟ್ ಗೊತ್ತು, ರಾಷ್ಟ್ರೀಯ ಹೆದ್ದಾರಿಗಳ ಹಳೆ ನಂಬರ್ ಒಂದ್ಸತಿ ಕವರ್ ಮಾಡ್ತೀನಿ, ಹೊಸ ನಂಬರ್ ಒಂದ್ಸತಿ ಕವರ್ ಮಾಡ್ತೀನಿ, ಎರಡು ಒಟ್ಟಿಗೆ ಆಗೋಗುತ್ತೆ ಅವಾಗ. ಆಯ್ತಾ, ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯಾಷನಲ್ ಹೈವೇಸ್, ಇದು ಹಳೆ ನಂಬರ್, ಇದು ಓಲ್ಡ್ ನಂಬರ್ಸ್. ಫಸ್ಟ್ ಓಲ್ಡ್ ನಂಬರ್ಸ್ ಕವರ್ ಮಾಡ್ತಿದ್ದೀನಿ, ಓಲ್ಡ್ ನಂಬರ್ಸ್ ಮ್ಯಾಪ್ ಇದು. ಓಕೆ, ನಾನು ಬರ್ದಿರ್ತೀನಿ ಓಲ್ಡ್ ಅಂತ. ಓಲ್ಡ್ ನ್ಯಾಷನಲ್ ಹೈವೇ, ಇದು ಅಷ್ಟೇ, ಇದು ಅಷ್ಟೇ. ಈ ಮ್ಯಾಪ್, 2 ಮ್ಯಾಪ್ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಓಲ್ಡ್ ಮತ್ತು ನ್ಯೂ. ನೋಡಿ, ಫಸ್ಟ್ ಒನ್ ಅಟ್ಲಾಸ್ ಇಟ್ಕೊಳ್ಳಿ ಎಲ್ಲರೂ. ಓಲ್ಡ್ ನ್ಯಾಷನಲ್ ಹೈವೇ ಏನಕ್ಕೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಓಲ್ಡ್ NH ಫಸ್ಟ್ ಒನ್. ಇದು ಗೊತ್ತಾದ್ರೆ ನಿಮಗೆ ಎಲ್ಲ ಸುಲಭವಾಗುತ್ತೆ. ಆಯ್ತಾ, ಎಕ್ಸಾಮ್ ಅಲ್ಲಿ ತುಂಬಾ ಸುಲಭವಾಗಿ ಎಲ್ಲ ಕವರ್ ಆಗೋಗುತ್ತೆ. ನಾ ಇದನ್ನ ಹೇಳ್ದೆ ಏನಾದ್ರು ಹೊಸದು ಹೇಳಕ್ ಹೋದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಓಲ್ಡ್ ನಂಬರ್ಸ್ ಹೇಳ್ತೀನಿ. ಓಲ್ಡ್ ಅಂದ್ರೆ ಹಳೆ ರಾಷ್ಟ್ರೀಯ ಹೆದ್ದಾರಿಗಳು ಹೇಳ್ತೀನಿ. ಸೊ ಒಂದು ಚಿಕ್ಕದ ಮ್ಯಾಪ್ ಬರ್ಕೊಳ್ಳೋಣ ಪ್ಲೀಸ್, ಎಲ್ಲರೂ ಒಂದು ಮ್ಯಾಪ್ ಬರೀರಿ. ಯಾಕೆಂದ್ರೆ ಇದು ಪ್ರಿಲಿಮ್ಸ್ ಅಲ್ಲೂ ಬರ್ತದೆ, ಮೇನ್ಸ್ ಅಲ್ಲೂ ಬರ್ತಾ ಇದೆ ಟಾಪಿಕ್. ನಾನು ಸುಮ್ಮನೆ ಆ ತರದಲ್ಲಿ ಮಾಡ್ತಾ ಇಲ್ಲ, ನಾನು ಎರಡನ್ನೂ ಗಮನದ ಇಟ್ಕೊಂಡೆ ಕವರ್ ಮಾಡ್ತಾ ಇರೋದು ಈಗ ಸಿಲೆಬಸ್. ನೋಡಿ, ನ್ಯಾಷನಲ್ ಹೈವೇ 1 ಅಲ್ಲಿ ಮುಖ್ಯವಾಗಿ ಇದು ಡೆಲ್ಲಿಯಿಂದ ಶುರುವಾಗಿ, ಆಯ್ತಾ, ಜಮ್ಮುವರೆಗೂ. ಇಲ್ಲಿ ಡೆಲ್ಲಿ ಜಮ್ಮು ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನೇ, ಈ ರೀತಿ ಇದೆ. ಇದು ಮೊದಲನೇದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಾವು ಭಾರತವನ್ನು ಸರಿ ಎಲ್ಲ ನೋಡ್ದಂಗೆ ಆಗುತ್ತೆ, ಜಾಗಗಳನ್ನ ಯಾವ ಜಾಗ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗೋಗುತ್ತೆ ನಿಮಗೆ. ಸೊ ಜಮ್ಮು ಕಾಶ್ಮೀರಕ್ಕೆ ಇದು ಬರುತ್ತೆ, ಇದು NH1. ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಅಂಬಾಲಾ, ಜಲಂಧರ್ ಎಲ್ಲ ಬರುತ್ತೆ ನೋಡಿ, ವಯ ಅಂಬಾಲಾ. ಸ್ವಲ್ಪ ಕಷ್ಟ ಆಗ್ಬೋದು ಇದು ಇವತ್ತು, ಆದರೆ ನಿಮಗೆ ಎಕ್ಸಾಮ್ ಅಲ್ಲಿ ಸುಲಭ ಆಗುತ್ತೆ. ಅಂಬಾಲಾ, ಜಲಂಧರ್ ಹುಡುಕಿ ಎಲ್ಲರೂ. ಮಧ್ಯದಲ್ಲಿ ವಯ ಅಂದ್ರೇನು, ದಾರಿನಲ್ಲಿ ಬರುವಂತ ಜಾಗಗಳು. NH1 ಗೆ ಒಂದು ಭಾಗ NH1A ಅಂತ ಇದೆ, ಅದು ಜಮ್ಮು ಟು ಶ್ರೀನಗರ ಮೇಲಕ್ಕೆ, ಇಲ್ಲಿಗೆ ನೋಡಿ, ಇಲ್ಲಿಗೆ ಹೋಗುತ್ತೆ ಮೇಲಕ್ಕೆ, ಜಮ್ಮು ಭಾಗದಿಂದ ಶ್ರೀನಗರ. ಇವಾಗೆಲ್ಲ ಚೇಂಜ್ ಆಗಿದೆಯಲ್ಲ, ಅದಕ್ಕೆ ನಾನು ಹಳೇದು ಅಂತ ಬರ್ತೀನಿ ನೋಡಿ. ಇಲ್ಲಿ ವಯ ಒಂದು ಬನಿಹಾಲ್ ಪಾಸ್ ಅಂತ ಬರುತ್ತೆ. ಎಷ್ಟು ಜನ ಕೇಳಿದ್ರೆ ಇದನ್ನ, ಬನಿಹಾಲ್ ಪಾಸ್. ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ಬಿಡ್ತಾರೆ, ಪಾಸ್ಗಳನ್ನ. ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು, ಅದಕ್ಕೋಸ್ಕರ ನಾನು ಅದನ್ನ ಇಲ್ಲೇ ಕವರ್ ಮಾಡ್ತಾ ಇದ್ದೀನಿ. ಆಯ್ತಾ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಬನಿಹಾಲ್ ಪಾಸ್. ಇಲ್ಲಿ JN ಟನಲ್ ಅಂತ ಬರುತ್ತೆ, ಜವಾಹರ್ಲಾಲ್ ನೆಹರು ಟನಲ್. ಎಷ್ಟು ಜನ ಕೇಳಿದಿರ? ಈ ಮಾರ್ಗದಲ್ಲಿ ಜವಾಹರ್ಲಾಲ್ ನೆಹರು ಟನಲ್ 2.85 ಕಿಲೋಮೀಟರ್ಸ್ ಟನಲ್ ಇದು. ಆಯ್ತಾ, JN ಟನಲ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ 1D 1A 1D ಶ್ರೀನಗರ್ ಟು ಕಾರ್ಗಿಲ್, ಶ್ರೀನಗರ್ ಟು ಲೇ, ಶ್ರೀನಗರಿಂದ ಲೇ ನೋಡಿ, ಇಲ್ಲಿ ಲೇ ನಗರ ಇದೆ. ಎಲ್ಲಿ ಶ್ರೀನಗರ್ ಟು ಲೇ ವಯಾ ಝೋಜಿಲಾ ಪಾಸ್, ನಿಯರ್ ಕಾರ್ಗಿಲ್ ಊರು ಇಲ್ಲೇ ಬರೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ವಾ? ಕಷ್ಟ ಆಗುತ್ತೆ, ಬಟ್ ಎಕ್ಸಾಮ್ ಅಲ್ಲಿ ಸುಲಭ ಆಗುತ್ತೆ. ಇದು NH1D, NH1D, ಇದು 1A.
NH1 ಇದು 1 NH1. ಆಯ್ತಾ? NH1 ಹೇಳಿದ್ದೀನಿ ನಾನು. ಇಲ್ಲಿ ನೋಡಿ 2 NH2 ಹೇಳ್ತೀನಿ, ನಾನು ಮ್ಯಾಪಲ್ಲಿ ಬರೀತೀನಿ NH2. NH2 ಬರೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು, ಡೆಲ್ಲಿಯಿಂದ ಆಗ್ರಾದವರೆಗೂ ಎಕ್ಸ್ಪ್ರೆಸ್ ಹೈವೇ ಇದೆ. ಈಗ ಎಕ್ಸ್ಪ್ರೆಸ್ ವೇ ಅಂದ್ರೆ 8 ಲೇನ್ ಇರುತ್ತೆ. ಡೆಲ್ಲಿ ಆಗ್ರಾ ಎಕ್ಸ್ಪ್ರೆಸ್ ವೇ, ಯಮುನಾ ಎಕ್ಸ್ಪ್ರೆಸ್ ವೇ ಅಂತ ಕರೀತಾರೆ. ಓಕೆ, ಎಕ್ಸ್ಪ್ರೆಸ್ ಹೆದ್ದಾರಿಗಳು ಯಮುನಾ ಎಕ್ಸ್ಪ್ರೆಸ್ ವೇ ಅಂತ ಕರೀತಾರೆ ಇದನ್ನು. ಯಾಕೆಂದ್ರೆ ಯಮುನಾ ತೀರದಲ್ಲೇ ಬರುತ್ತಿದೆ, ಯಮುನಾ ನದಿ ತೀರದಲ್ಲೇ ಬರುತ್ತೆ ಡೆಲ್ಲಿ ಆಗ್ರಾ. ಸೊ NH2 ಏನಿದೆ, NH2 ಆಗ್ರಾ ಇಂದ ಶುರುವಾಗುತ್ತೆ. ಈಗ ಮೊದಲು ಡೆಲ್ಲಿ ಅಂತ ಹೇಳ್ತಾ ಇದ್ವಿ, ಈಗ ಅದು ಆಗ್ರಾ ಇಂದ ಶುರುವಾಗುತ್ತೆ. ಆಗ್ರಾ ಟು ಕಲ್ಕಟ್ಟ, ಆಗ್ರಾ ಟು ಕಲ್ಕಟ್ಟ, ವಯ ಅಲಹಾಬಾದ್ ಅಂದ್ರೆ ಪ್ರಯಾಗ್ರಾಜ್. ಇವಾಗ ಮಹಾಕುಂಭಮೇಳ ನಡೀತಾ ಇದೆ ನೋಡಿ, ಅಲಹಾಬಾದ್ ಕರೆಕ್ಟಾ, ವಾರಣಾಸಿ, ಅಸನ್ಸೋಲ್ ವೆಸ್ಟ್ ಬೆಂಗಾಲ್ನ, ಇದೆಲ್ಲ ಈ ಮಾರ್ಗದಲ್ಲಿ ಬರುತ್ತೆ. ಅಲಹಾಬಾದ್, ಪ್ರಯಾಗ್ರಾಜ್. ಇವಾಗ ಮಹಾಕುಂಭಮೇಳ ನಡೀತಾ ಇದೆ, ಹೌದಾ? ಮುಂದಿನ ವರ್ಷ ನಡೆಯುತ್ತೆ. ಸೊ ಇದು ಪೂರ್ಣ ಮಹಾಕುಂಭಮೇಳ ಅಂತ ಕರೀತಾ ಇದ್ದಾರೆ. ಯಾಕೆ ಹೇಳಿ ನೋಡೋಣ ಯಾರಿಗಾರು. ಪೂರ್ಣ ಮಹಾಕುಂಭಮೇಳ ಅಂತ ಕರೀತಾರೆ. ಡೆಲ್ಲಿ ಟು ಆಗ್ರಾ ಮಾರ್ಕ್ ಮಾಡ್ತಿದ್ದೀವಿ ನೋಡಿ. ಈಗ ಡೆಲ್ಲಿ ಟು ಆಗ್ರಾ ಈಸ್ ಎಕ್ಸ್ಪ್ರೆಸ್ ವೇ. ಎಕ್ಸ್ಪ್ರೆಸ್ ವೇ ಇದು ಡೆಲ್ಲಿ ಆಗ್ರಾ. ಕಲರ್ ಚೇಂಜ್ ಮಾಡಿದೀನಿ ನೋಡಿ. ಆಗ್ರಾ ಇಂದ ಕಲ್ಕಟ್ಟಾದವರೆಗೂ NH2. ಹೌದು, 12 ವರ್ಷಕ್ಕೊಂದ್ಸೊಮ್ಮೆ ನಡೀತಾ ಇದೆ ಮಹಾಕುಂಭಮೇಳ. ಪೂರ್ಣ ಮಹಾಕುಂಭಮೇಳ ಅಂದ್ರೆ 12 ವರ್ಷಕ್ಕೊಂದ್ಸತಿ 12 ಬಾರಿ ನಡೆದಿದೆ. ಈಗ ಇದು 12ನೇ ಬಾರಿ, ಅದಕ್ಕೋಸ್ಕರ ಪೂರ್ಣ ಮಹಾಕುಂಭಮೇಳ. ಈ ಜನಕ್ಕೆ ಅರ್ಥ ಆಯ್ತು ಕರೆಕ್ಟ್? 12 ವರ್ಷಕ್ಕೊಂದ್ಸತಿ ನಾವು ಆಚರಿಸ್ತಾ ಬಂದಿರೋದು. ಎಷ್ಟು ಬಾರಿ ನಡೆದಿದೆ ಈಗ? 12 ಟೈಮ್ಸ್ ನಡೆದಿದೆ. ಎಸ್, ವೆರಿ ಗುಡ್. ನಾಟ್ ಕಂಪ್ಲೀಟೆಡ್ 12 ಇಯರ್ಸ್ ಅಲ್ಲ, 12 ಇಯರ್ಸ್ ಕಂಪ್ಲೀಟ್ ಆಗಿದೆ ಸರಿ, ಆದ್ರೆ ಅದು 12 ಬಾರಿ, 12ನೇ ಬಾರಿ ಇದು ಮಹಾಕುಂಭಮೇಳ ನಡೀತಾ ಇದೆ. ಅರ್ಥ ಆಯ್ತಲ್ಲ ಅದು? 12 ಟೈಮ್ಸ್ ಟಿಲ್ ನೌ. ಸೊ ಪ್ಲೀಸ್ ದಯವಿಟ್ಟು ಅದನ್ನ ಜ್ಞಾಪಕಿಟ್ಕೊಳ್ಳಿ, ಆಯ್ತಾ? ಸೊ NH2 ಗೊತ್ತಾಯ್ತಲ್ಲ? ಈಗ NH2 ಬರ್ತಿದ್ದೀನಿ. ಡೆಲ್ಲಿ ಆಗ್ರಾ ಎಕ್ಸ್ಪ್ರೆಸ್ ಹೈವೇ ಜೊತೆಗೆ ಇಲ್ಲಿಗೆ ವೆಸ್ಟ್ ಬೆಂಗಾಲ್ಗೆ, ಕಲ್ಕಟ್ಟ, ದರ್ಗುವೆ, ಅಲಹಾಬಾದ್, ವಾರಣಾಸಿ ಎಲ್ಲ ರಸ್ತೆಯಲ್ಲಿ ಬರುತ್ತೆ. ಅದನ್ನ ನೀವೇನು ಜ್ಞಾಪಕಿಟ್ಕೊಳ್ಬೇಕು ಅಂದ್ರೆ, ಇದೆಲ್ಲ ಭಾರತ ದರ್ಶನ ಆಗೋಗುತ್ತೆ ನಿಮ್ಗೆ. ಈಗ ರಸ್ತೆಗಳನ್ನ ಕೇಳಿದಾಗ ನಿಮ್ಗೆ ಜಾಗಗಳು ಗೊತ್ತಾಗೋಗುತ್ತೆ. ಈಗ NH2 ಆಯ್ತಾ? NH3 ಇಲ್ಲೇ ಬರೆಯೋಣ, ಜಾಗ ಇದೆ NH3 ಆಯ್ತಾ? ಆಗ್ರಾ ಇಂದ ಮುಂಬೈ, ಆಗ್ರಾ ಇಂದ ಮುಂಬೈ, ವಯ ಝಾನ್ಸಿ, ಕರೆಕ್ಟಾ? ಗ್ವಾಲಿಯರ್, ಇಂಡೋರ್, ಧೂಲೆ, ನಾಸಿಕ್, ಇವೆಲ್ಲ ಮಧ್ಯದಲ್ಲಿ ಬರುತ್ತೆ. ಝಾನ್ಸಿ, ಇಂಡೋರ್, ಧೂಲೆ, ನಾಸಿಕ್. ಬೇಕಾದ್ರೆ ನೋಡಿ ನಿಮ್ಮ ಅಟ್ಲಸ್ ಅಲ್ಲಿ ನೋಡಿ, ಇಲ್ಲಿ ಈ ರೂಟ್ ಇದು. ಒಂದು ನಿಮಿಷ, ಮ್ಯಾಪ್ ಇಲ್ಲಿದೆ ನೋಡಿ, ಇದು ಈ ರೂಟ್. ಆಗ್ರಾ ಇಂದ ಹಿಂಗ್ ಬರುತ್ತೆ, ಝಾನ್ಸಿ ಹಿಂಗ್ ಕೆಳಗಡೆ ಬರುತ್ತೆ, ಆಯ್ತಾ? ನಾನೇ ಮಾರ್ಕ್ ಮಾಡ್ಬಿಡ್ತೇನೆ ಅಂತ. ಇಲ್ಲಿ ಆಗ್ರಾ ಇಲ್ಲಿ ನೋಡಿ, ಈ ರೀತಿ. ಇದು ಮುಂಬೈ, ಇದು ನಾಸಿಕ್, ಧೂಲೆ ಇದು, ಆಯ್ತಾ? ಸೊ ದಿಸ್ ಇಸ್
NH3 ನೋಡಿ. ಮತ್ತೆ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ಹೈವೇ ಇದೆ, ಹೌದಾ? ಎಷ್ಟು ಜನಕ್ಕೆ ಗೊತ್ತು? ಮುಂಬೈ ಮತ್ತು ಪುಣೆ ಎಕ್ಸ್‌ಪ್ರೆಸ್ ವೇ, ಬೋರ್ ಎಕ್ಸ್‌ಪ್ರೆಸ್ ವೇ ಅಂತ ಕರೀತಾರೆ. ಬೋರ್ ಘಾಟ್ ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಬೋರ್ ಘಾಟ್ ಅಂತ ಒಂದು ಕರೆಕ್ಟ್ ಟೈಗರ್ ರಿಸರ್ವ್ ಬಂದಿದೆ ಈಗ. ಬೋರ್ ಘಾಟ್ ಟೈಗರ್ ರಿಸರ್ವ್ ಜ್ಞಾಪಕ ಇದೆಯಾ? ಭಾರತದ ಇತ್ತೀಚೆಗೆ ಬಂದಂತ ಬೋರ್ ಘಾಟ್ ಟೈಗರ್ ರಿಸರ್ವ್ ಕೇಳ್ತಾರೆ. ಬೋರ್ ಘಾಟ್ ಇದು ಮುಂಬೈ ಪುಣೆ. ಸೊ ಇದಾದ್ಮೇಲೆ ಬರೋದೇ ನಮಗೆ NH4 ಹಳೆ ನಂಬರ್ ಇದು. ಇವೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರೋದು ಓಲ್ಡ್. ಇಲ್ಲಿ ಬರಿತಾ ಇದ್ದೀನಿ ಓಲ್ಡ್ ಅಂತ, ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರಾ ಎಲ್ಲರೂ. NH4 ಆಯ್ತಾ? ಬೋರ್ ಘಾಟ್ ಮುಂಬೈ ಪುಣೆ, ಪುಣೆಯಿಂದ ಹಿಡಿದು ಚೆನ್ನೈವರೆಗೂ ವಯಾ ಬೆಂಗಳೂರು NH4. ಇದು ಹಳೆ ನಂಬರ್ ಆಯ್ತಾ? ಬ್ಯಾಂಗ್ಳೂರ್, ಬೆಳಗಾಂ ಆಯ್ತಾ? ಬೆಳಗಾಮಿಂದ ಬರೋಣ ಆಯ್ತಾ? ಬೆಳಗಾಂ, ಹುಬ್ಳಿ, ಧಾರವಾಡ ಆಯ್ತಾ? ಬ್ಯಾಂಗ್ಳೂರ್, ಇವೆಲ್ಲ ಮಾರ್ಗದಲ್ಲಿ ಬರುವಂತ ಜಾಗಗಳು. ಮುಂಬೈ ಟು ಚೆನ್ನೈ ವಯಾ ಪುಣೆ. ಇದು ಪುಣೆವರೆಗೂ ಎಕ್ಸ್‌ಪ್ರೆಸ್ ವೇ ಇರೋದ್ರಿಂದ ಬೋರ್ ಘಾಟ್ ಎಕ್ಸ್‌ಪ್ರೆಸ್ ವೇ ಇದನ್ನ ಬರಿತಾ ಇದ್ದೀನಿ. ಬೆಳಗಾಂ, ಹುಬ್ಳಿ, ಧಾರವಾಡ, ಬ್ಯಾಂಗ್ಳೂರ್ ಅಂತ. NH4 ತುಂಬಾ ಮುಖ್ಯ ಮಾರ್ಗ ಇದೆ, ಹೌದಾ? ನೀವೆಲ್ಲರೂ ಎಷ್ಟೊಂದು ಜನ ಕೇಳ್ಬೋದು, ಸರ್ ಇದು ನೀವು ಹೇಳ್ತಾ ಇರೋದು ಬ್ಯಾಂಗ್ಳೂರಿಂದ ಮುಂಬೈಯಿಂದನೇ ಡೈರೆಕ್ಟ್ ಅಲ್ವಾ ಅಂತ. ಹೌದು, ಆದ್ರೆ ಎಕ್ಸ್‌ಪ್ರೆಸ್ ವೇ ಬಂದಿರೋದ್ರಿಂದ ಅದನ್ನ ಚೇಂಜ್ ಆಗಿದೆ ಈಗ ಆಯ್ತಾ? ಇದು ಚೆನ್ನೈವರೆಗೂ ಬಂತು ನೋಡಿ ಈ ತರ. ಇದು 4 NH4 ಎಕ್ಸ್‌ಪ್ರೆಸ್ ವೇಗಳನ್ನ ಪರ್ಪಲ್ ಅಲ್ಲಿ ಕಲರ್ ಕೊಟ್ಟಿದೆ ನೋಡಿ, ಪರ್ಪಲ್ ಬಣ್ಣದಲ್ಲಿ ಕೊಟ್ಟಿದೆ. ನೆಕ್ಸ್ಟ್ NH5 ಇಲ್ಲಿ ಬರೀತೀನಿ ನೋಡಿ, ನೆಕ್ಸ್ಟ್ ಪೇಜ್ NH5. ನಾನು ಲಿಸ್ಟ್ ಕೊಟ್ಬಿಡೋಣ ಅನ್ಕೊಂಡೆ, ಬಟ್ ಯಾರು ನೋಡಲ್ಲ ಅಟ್ಲಾಸ್ ಅಂತೇಳಿ ನಾನೇ ಬರೀತಾ ಇರೋದು ಈಗ. NH5 ಏನಿದೆ, ಚೆನ್ನೈಯಿಂದ ಶುರುವಾಗಿ ಕಲ್ಕಟ್ಟ, ಇನ್ನೊಂದು 5 ಇದೆ ಅಷ್ಟೇ. ನಾನೇನೆಲ್ಲ ಕವರ್ ಮಾಡಲ್ಲ, ಬರೀ 10 ಅವರ್ ಕವರ್ ಮಾಡ್ತೀನಿ ಅಷ್ಟೇ. ವಯಾ ವಿಜಯವಾಡ, ನೆಲ್ಲೂರು, ವಿಜಯವಾಡ, ಕೃಷ್ಣಪಟ್ಟಣಂ ಎಲ್ಲ ಬರುತ್ತೆ ಈ ರೂಟಲ್ಲಿ. ಭುವನೇಶ್ವರ್, ಕಟಕ್ ಒಡಿಸ್ಸಾದಲ್ಲಿ, ಕರೆಕ್ಟಾ? ವಿಶಾಖಪಟ್ಟಣಂ ಎಲ್ಲ ಬರುತ್ತೆ ಈ ರೂಟಲ್ಲಿ. ವಿಜಯವಾಡ, ವಿಶಾಖಪಟ್ಟಣಂ, ಭುವನೇಶ್ವರ್, ಕಟಕ್ ಆಯ್ತಾ? ಇವೆಲ್ಲ ಈ ರೂಟಲ್ಲಿ ಬರುತ್ತೆ. ಚೆನ್ನೈ ಟು ಕಲ್ಕಟ್ಟ. ಇಲ್ಲಿಂದ ಶುರುವಾಗಿ ನೋಡಿ, ಹಿಂಗ್ ಹೋಗುತ್ತೆ ಈಸ್ಟ್ ಕೋಸ್ಟ್, ಹಿಂಗ್ ಹೋಗುತ್ತೆ. 5 ಆಯ್ತಾ? ನೆಕ್ಸ್ಟ್ 5 ಆಯ್ತು. 6 ಬರೆಯೋಣ ಈಗ. NH6 ಆಯ್ತಾ? ಕಲ್ಕಟ್ಟ ಇಂದ ನಾವು ಟುವರ್ಡ್ಸ್ ಎಡಗಡೆಗೆ ಹೋದ್ರೆ ಸೂರತ್ ಟು ಕಲ್ಕಟ್ಟ ಇದೆ, ಅಥವಾ ಕಲ್ಕಟ್ಟ ಟು ಸೂರತ್ ವಯಾ ನೋಡಿ. ಈ ರೂಟಲ್ಲಿ ಯಾವ್ದು ಬರುತ್ತೆ? ಡೂಲೆ ಬರುತ್ತೆ ಆಯ್ತಾ? ಡೂಲೆ, ನಾಗ್ಪುರ್, ರಾಯ್ಪುರ್ ಎಲ್ಲ ಬರುತ್ತೆ. ಛತ್ತೀಸ್ಗಢದ ಕ್ಯಾಪಿಟಲ್ ರಾಯ್ಪುರ್, ಮತ್ತು ಮಹಾರಾಷ್ಟ್ರದಲ್ಲಿ ನಾಗ್ಪುರ್ ಮತ್ತು ಡೂಲೆ. ಇಲ್ಲಿ ನೋಡಿ, ಒಂದು ನಿಮಿಷ ವೇಟ್ ಮಾಡಿ ಎಲ್ಲರೂ. ನೋಡಿ ಹಿಂಗೆ ಈ ರೀತಿ, ಇದು 6. ಇಲ್ಲಿ ಸೂರತ್ ಬರ್ತಾ ಇದೆ ನೋಡಿ, ಕರಾವಳಿ ತೀರ, ಗುಜರಾತ್ ಕರಾವಳಿ ತೀರ ಸೂರತ್ ಇಸ್ ಗುಜರಾತ್ ಕರಾವಳಿ ತೀರ, ಕಲ್ಕಟ್ಟ ಇಸ್ ವೆಸ್ಟ್ ಬೆಂಗಾಲ್. ಈ ರೂಟ್ ಹಿಂಗೆ 6. ಇಲ್ಲಿ ನಾಗ್ಪುರ್, ರಾಯ್ಪುರ್ ಎಲ್ಲ ಬಂದ್ಬಿಡುತ್ತೆ. ಮಹಾರಾಷ್ಟ್ರದ ನಾಗ್ಪುರ್ ಗೊತ್ತಲ್ಲ ಎಲ್ಲರಿಗೂ, ಇಲ್ಲಿ ರಾಯ್ಪುರ್ ಬಂದ್ಬಿಡುತ್ತೆ. ಇಲ್ಲಿ ಗೊತ್ತಾಯ್ತಾ? ಈ ರೂಟ್ 6. NH7 ಮುಂಬೈ ಟು ಪುಣೆ ಗೊತ್ತಿದೆ. ಪುಣೆಯಿಂದ ಮಚಿಲಿಪಟ್ನಂ ವರ್ಗುವೆ ಅಥವಾ ವಿಜಯವಾಡದವರೆಗುವೆ, ಮುಂಬೈ ಟು ವಿಜಯವಾಡ ವಯಾ ಪುಣೆ. ಇವಾಗ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ಹೈವೇ ಇರೋದ್ರಿಂದ ಪುಣೆ ಟು ವಿಜಯವಾಡ ಅಂತ ಹೇಳ್ಬೇಕು ಇದನ್ನ ಆಯ್ತಾ? ವಯಾ ಪ್ಲೀಸ್ ರೈಟ್, ವಯಾ ಪ್ಲೀಸ್ ರೈಟ್ ಹೈದರಾಬಾದ್
ಹೈದರಾಬಾದ್ ಬರುತ್ತೆ ಈ ಮಾರ್ಗದಲ್ಲಿ, ನಾಪ್ಕೆಟ್ಕೊಳ್ಳಿ ಆಯ್ತಾ. ಪುಣೆ ಟು ವಿಜಯವಾಡ ವಯಾ ಹೈದರಾಬಾದ್. ಓ ಸಾರಿ, ಒಂದು ನಿಮಿಷ, ಇದು ಸ್ವಲ್ಪ ಚೇಂಜ್ ಆಯ್ತಲ್ಲ, ನಾನು ಯಾಕೆ ಇದು ಬರದೆ, ದಯವಿಟ್ಟು ಶ್ರಮಿಸಿ. ಇದು 9 ಇದು ನಾವು ಬರ್ದಿರೋದು. ಈಗ 7 ನಾನು ಬರೀತೀನಿ ಇಲ್ಲಿ. ಓಕೆ, ಸೊ ನಾನು ನಂಬರ್ ತಪ್ಪಿಸ್ಕೊಂಡೆ. NH7 ಬರೆಯೋಣ ಈಗ. NH7 ವಾರಣಾಸಿ ಟು ಕನ್ಯಾಕುಮಾರಿ, ಸಾರಿ ವಾರಣಾಸಿ ಟು ಕನ್ಯಾಕುಮಾರಿ ಆಯ್ತಾ. ಓಕೆ, ವಾರಣಾಸಿ ಟು ಕನ್ಯಾಕುಮಾರಿ ಆಯ್ತಾ. ಇದನ್ನ ಹಾಕಿಟ್ಕೊಳ್ಳಿ. ಇದು NH9 ಇದು ನಾ ಬರ್ದಿದ್ದು. ಪುಣೆ ಟು ವಿಜಯವಾಡ ವಯಾ ಹೈದರಾಬಾದ್ ಇದೆಲ್ಲ ಅದು 9 ಆಯ್ತಾ. ಪ್ಲೀಸ್ ಅದನ್ನ ಚೇಂಜ್ ಮಾಡಿ ಎಲ್ಲರೂ ದಯವಿಟ್ಟು. NH7 ಇಸ್ ವಾರಣಾಸಿ ಟು ಕನ್ಯಾಕುಮಾರಿ. ಇದು ವಯಾ ಬರೀರಿ ಈಗ, ವಯಾ ನಾಗ್ಪುರ್, ಜಬಲ್ಪುರ್, ನಾಗ್ಪುರ್, ಹೈದರಾಬಾದ್, ಬ್ಯಾಂಗ್ಳೂರ್ ಎಲ್ಲ ಬರುತ್ತೆ, ಮಧುರೈ ಎಲ್ಲ. ಓಕೆ, ಇದು NH7. ಇದು ಮೊದಲು ಲಾಂಗೆಸ್ಟ್ ಇತ್ತು, ಹೌದಾ. ಹಳೆ ನಂಬರ್ ಸಿಸ್ಟಮ್ ಅಲ್ಲಿ NH7 ಇಸ್ ದ ಲಾಂಗೆಸ್ಟ್. NH7 ಇಸ್ ದ ಲಾಂಗೆಸ್ಟ್ ಹಳೆ ನಂಬರ್ ಅಲ್ಲಿ. 7 ಮತ್ತೆ 9 ಎರಡು ಮಾರ್ಕ್ ಮಾಡ್ತಾ ಇದೀನಿ ಮ್ಯಾಪ್ ನಲ್ಲಿ ನೋಡಿ, ದಯವಿಟ್ಟು ನೋಡಿ. ಅದು ಸ್ವಲ್ಪ ನಾನು ನಂಬರ್ ಚೇಂಜ್ ಆಗೋತಿ ನೋಡಿ. ಇದು ವಾರಣಾಸಿ ಇಂದ ಹಿಂಗ್ ಬರ್ತದೆ ನೋಡಿ, ಈ ತರ ನೋಡಿ. ಇದು ಕನ್ಯಾಕುಮಾರಿ, ಇದು ಬೆಂಗಳೂರು, ಇದು ಹೈದರಾಬಾದ್ ನೋಡಿ, ಹಿಂಗ್ ಬರ್ತಾ ಇದೆ. ಇದು ನಾಗ್ಪುರ್, ವಾರಣಾಸಿ ಟು ಕನ್ಯಾಕುಮಾರಿ 7 ಇದು ಆಯ್ತಾ. 8 ಆಮೇಲೆ ತೋರಿಸ್ತೀನಿ. 9 ನೋಡಿ ಇಲ್ಲಿ, ಇದು ನಾನು 9 ಬರ್ದಿರೋದು ವಿಜಯವಾಡ, ಇದು 9 ಆಯ್ತಾ. 7 ಮತ್ತೆ 9 ಆಯ್ತು ನೋಡಿ ಒಟ್ಟಿಗೆ. 7 ಮತ್ತೆ 9. NH7 ವಾರಣಾಸಿ ಟು ಕನ್ಯಾಕುಮಾರಿ ಲಾಂಗೆಸ್ಟ್ ಇತ್ತು ಮೊದಲಿದು, ಈಗ ಚೇಂಜ್ ಆಗಿದೆ. ಇದು ಮುಂಬೈ ಪುಣೆಯಿಂದ ವಿಜಯವಾಡದವರೆಗೂ ಬರ್ತಾ ಇದೆ. ಇದು 9. 8 ನೋಡೋಣ, ವಿಲ್ ಸಿ. 8 ಇಲ್ಲೇ ಬರಿತೀನಿ, NH8 ಇಲ್ಲೇ ಬರಿತೀನಿ. NH8 ಇಲ್ಲಿ ಡೆಲ್ಲಿಯಿಂದ ಮುಂಬೈಗೆ ಡೈರೆಕ್ಟ್, ಡೆಲ್ಲಿ ಟು ಮುಂಬೈ, ಡೆಲ್ಲಿ ಟು ಮುಂಬೈ ಆಯ್ತಾ. ವಯಾ ಜೈಪುರ್, ಅಜ್ಮೇರ್, ಜೈಪುರ್, ಅಜ್ಮೇರ್, ಅಹಮದಾಬಾದ್, ಗಾಂಧಿನಗರ್, ಕರೆಕ್ಟಾ. ಈ ರೂಟ್ ನೋಡಿ, ಎಲ್ಲರೂ ನೋಡಿ, ಈ ರೂಟ್ NH8 ನೋಡಿ. 4 ಹೈವೇ ತಗೋಬೇಕು ನೀವು ಎಲ್ಲರೂ ಈಗ. NH8 2 ಇಂದ ಶುರು ಮಾಡೋಣ. 2 ಇದು 2, ಇದು 4, ಇದು 5, ಇದು ಮತ್ತು 8. ಈ 4 ಹೈವೇಗಳನ್ನ ತಗೊಂಡ್ರೆ ನಮ್ಗೆ ಗೋಲ್ಡನ್ ಕ್ವಾಡ್ರಾಟ್ರಲ್ ಸಿಗುತ್ತೆ. ಎಷ್ಟು ಜನ ಹೋಗ್ತೀರಾ? ಇದು ಕಾಣ್ತಾ ಇದೆ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್? ಗೋಲ್ಡನ್ ಕ್ವಾಡ್ರಾಟ್ರಲ್ ಅಂತ ಕರಿತೀವಿ, ಚಿನ್ನದ ಚತುರ್ಭುಜ ಅಂತ ಕರಿತೀವಿ. ಗೋಲ್ಡನ್ ಕ್ವಾಡ್ರಾಟ್ರಲ್ ನೆಟ್ವರ್ಕ್ ಯಾವ್ಯಾವ ರಾಷ್ಟ್ರೀಯ ಹೆದ್ದಾರಿಗಳನ್ನ ಒಳಗೊಂಡಿತ್ತು ಮೊದಲು? ಹಳೆ ನಂಬರ್, ಹೊಸ ನಂಬರ್ ತೋರಿಸ್ತೀನಿ ನಾನೀಗ, ಹೊಸ ನಂಬರ್ ಕೊಡ್ತೀನಿ ನಾನು ನಿಮಗೆ. ಗೋಲ್ಡನ್ ಕ್ವಾಡ್ರಾಟ್ರಲ್ ಯಾವ ಯಾವ ಜಾಗಗಳಿದ್ವು ಅಂದಾಗ 2, 4, 5, 8 ಎಷ್ಟು ಜನ ಕರ್ತಾ ಇತ್ತು? ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್. ಆಯ್ತಾ? ಪ್ಲೀಸ್ ನೆನಪಿಟ್ಕೊಳ್ಳಿ, ಇದನ್ನ ಕೇಳ್ತಾರೆ. ಹಳೆ ನಂಬರ್ ಅಲ್ಲಿ ಮತ್ತು ಹೊಸ ನಂಬರ್ ಅಲ್ಲಿ ಕೇಳ್ತಾರೆ. ಐದು 5846 ಕಿಲೋಮೀಟರ್. ಯಾವುದೋ ಎಕ್ಸಾಂಪಲ್ ಕೇಳಿದ್ರಿ ಇದನ್ನ, ಡಿಸ್ಟೆನ್ಸ್ ನ. 5846 ಕಿಲೋಮೀಟರ್ ಗೋಲ್ಡನ್ ಕ್ವಾಡ್ರಾಟ್ರಲ್ ಯಾವ ಯಾವ ಹೆದ್ದಾರಿ ಇದೆ? 2, 4, 5, 8 ನೆನಪಿಟ್ಕೊಳ್ಳಿ. 8 ಇದು 3 ತಗೊಂಡ್ರೆ ಆಮೇಲೆ 3 ಇಲ್ಲ, ಅದಕ್ಕೆ ನಾನು ಡಾಟ್ ಅಲ್ಲಿ ಬರ್ತಿದ್ದೀನಿ. ಇದನ್ನ ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಡಾಟ್ ಅಲ್ಲಿ ಬರ್ತಿದ್ದೀನಿ. 3ನ 8ನ ಲೈನ್ ಹಾಕಿದ್ವಿ. ಎಷ್ಟು ಜನ ಕರ್ತಾ ಇತ್ತು? 2, 4, 5, 8
ದಯವಿಟ್ಟು ಇದನ್ನೆಲ್ಲ ತಪ್ಪು ಮಾಡ್ಬಿಡ್ರಪ್ಪ. ಇದೊಂದು ಟಾಪಿಕ್ ಮಾತ್ರ ಗ್ಯಾರಂಟಿ ಕ್ವಶನ್ಗಳು ಬರ್ತಾ ಇದಾವೆ ಎಲ್ಲ ಎಕ್ಸಾಮ್ಸ್ಗಳಲ್ಲೂ. ಸುಮ್ಮನೆ ಕೇಳ್ತಾ ಇದಾರೆ ಅದನ್ನ. ಅದ್ರಲ್ಲಿ ಏನು ವಿಶೇಷತೆ ಏನೂ ಇಲ್ಲ. ಒಂದು ದೇಶದ ಮುಖ್ಯ ಮಹಾನಗರಿಗಳನ್ನ ಸೇರಿಸ್ತಾ ಇದೆ ಅಷ್ಟೇ. ಮುಖ್ಯ ರಸ್ತೆ ಇದು, ಆಯ್ತಾ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಏನಕ್ಕೆ ಈ ತರ ಮಾಡ್ತಾ ಇದ್ದೀನಿ ನಾನು ಅಂದ್ರೆ, ಒಂದು ಕ್ಲಾಸ್ ಇಂದ ನಮ್ಮ ಮುಂದಕ್ಕೆ ಯಾವತ್ತೂ ಡೌಟ್ ಬರಬಾರ್ದು. ಇದು ರೋಡ್ ಒಂದೇ ಸತಿ ಮುಗ್ದೆ ಬಿಡ್ಬೇಕು, ಇನ್ನೊಂದ್ಸತಿ ಎಲ್ಲೂ ರೋಡ್ದು ಸಮಸ್ಯೆ ಬರಬಾರ್ದು ನಿಮ್ಗೆ. ಕ್ವಶನ್ ಆ ತರ ಕವರ್ ಮಾಡ್ಬೇಕು ಅಂತ ಇದ್ದೀನಿ ನಾನು ಇವತ್ತು. ಅದು ಬರುತ್ತೆ, ಕಾರಿಡಾರ್ ರಸ್ತೆಗಳು ಬರುತ್ತೆ ರಾಜು, ಕರೆಕ್ಟಾ. ಮುಂಬೈ ಡೆಲ್ಲಿ ಕಾರಿಡಾರ್, ಡೆಲ್ಲಿ ಮುಂಬೈ ಕಾರಿಡಾರ್, ಜೊತೆಗೆ ಮುಂಬೈ ಬ್ಯಾಂಗ್ಳೂರ್ ಚೆನ್ನೈ ಕಾರಿಡಾರ್, ಕರೆಕ್ಟ್. ಅದು ರೈಲ್ವೆ ಪ್ರಾಜೆಕ್ಟ್ಸ್ಗಳು, ಮುಖ್ಯವಾಗಿ ರೈಲ್ ರೋಡ್ ಪ್ರಾಜೆಕ್ಟ್ಸ್. ಕಾರಿಡಾರ್ಗಳು ಏನಿದೆ ಅದು ರೈಲ್ ರೋಡ್ ಪ್ರಾಜೆಕ್ಟ್. ಅದು ಗೊತ್ತಾಗ್ತಿದೆ ರಾಜ್? ಇಲ್ಲಿ ನೋಡಿ, ಇದು ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳು ಇಲಾಖೆ ನೋಡಿ. ಡೆಲ್ಲಿ ಮುಂಬೈ, ಮುಂಬೈ ಚೆನ್ನೈ, ಚೆನ್ನೈ ಕಲ್ಕಟಾ, ಕಲ್ಕಟಾ ಡೆಲ್ಲಿ, ಕರೆಕ್ಟ್. ಇವೆಲ್ಲ ಇಂಪಾರ್ಟೆಂಟ್ ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ರೈಲ್ವೆ ಪ್ರಾಜೆಕ್ಟ್ಸ್ಗಳು. ಇವೆಲ್ಲ ಕೇಳಿದ್ರೆ ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ಅಂತ, ವಜ್ರದ ಚತುರ್ಭುಜ ಅಂತ ಕರೀತಾರೆ. ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ಎಷ್ಟು ಜನ ಕೇಳಿದ್ರೆ? ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ಕೇಳಿದ್ರ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಯಾವ್ದಕ್ಕೆ? ರೈಲ್ವೆ ಸಂಪರ್ಕಕ್ಕೆ, ಗೊತ್ತಾ? ಇದು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ಗೋಸ್ಕರ. ಜಸ್ವಿತ್ ನಾಪ್ಕೊಳ್ಳಿ ಇವಾಗ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್, ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ರೈಲ್ವೆ. ಇಸ್ ಇಟ್ ಕ್ಲಿಯರ್? ಆಯ್ತಾ? ಇವಾಗ ಹೇಳಿದೀನಿ, ಇವಾಗ ಜ್ಞಾಪಕಟ್ಕೊಳ್ಳಿ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ವೇಸ್ಗೆ, ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ರೈಲ್ವೆ ಪ್ರಾಜೆಕ್ಟ್, ಎಲ್ಲ ದೇಶದ ಮುಖ್ಯ ಮಹಾನಗರಿಗಳನ್ನ ಸೇರಿಸುವಂತ ಒಂದು ಹೈ ಸ್ಪೀಡ್ ರೈಲ್ ಕಾರಿಡಾರ್. ಆಯ್ತಾ? ಹೈ ಸ್ಪೀಡ್ ರೈಲ್ ಕಾರಿಡಾರ್ ಗೂಡ್ಸ್ ನ ಸಾಗಿಸ್ಲಿಕ್ಕೋಸ್ಕರ ಮಾಡಿರೋದು. ಇದಕ್ಕೆ ಬರೋಣ ಆಮೇಲೆ. ನಾ ಇನ್ನೂ ರೋಡಲ್ಲಿ ಇದ್ದೀನಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? 8 ನ್ಯಾಷನಲ್ ಹೈವೇಗಳು ಕವರ್ ಮಾಡಿ, 9 ಕವರ್ ಮಾಡಿದೀವಿ ಸರ್. 9 ಲಾಸ್ಟ್, ಆಯ್ತಾ? 10ನೇದು ಡೆಲ್ಲಿ ಫಜಿಲ್ಕಾ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಡೆಲ್ಲಿ ಫಜಿಲ್ಕಾ ನಾವು ಕಟ್ಕೊಂಡು, ಡೆಲ್ಲಿಯಿಂದ ಫಜಿಲ್ಕಾ ಪಂಜಾಬ್ ಈ ಕಡೆಗೆ, ಆಯ್ತಾ? ಈ ಸೈಡ್ಗೆ. ಇವಾಗ ನೋಡಿ, ವಿ ಆರ್ ಕವರ್ಡ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಕವರ್ ಮಾಡಿದ್ದೀನಿ. 2, 4, 5, 8 ಗೊತ್ತಿದೆ, ಮತ್ತು ಈ ನಂಬರ್ಗಳು ಗೊತ್ತಿದೆ. ಅಪ್ ಟು 10 ಕವರ್ ಮಾಡಿದ್ದೀನಿ. ಇದು ಓಲ್ಡ್ ನಂಬರ್ಸ್ ಎಷ್ಟಾಗ ಈಗ ಏನಾಗೋಗಿದೆ? ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬರುತ್ತೆ. ಈಗ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ರಸ್ತೆಗಳು, ಅದನ್ನ ಹೋಗಕ್ಕಿಂತ ಮುಂಚೆ ಇಲ್ಲಿ ನೋಡ್ಬಿಡಿ. ಆಯ್ತು, ಅದು ಮ್ಯಾಪ್ ಇದೆ ನೋಡಿ ರಾಜ್, ಇಲ್ಲಿ ನೋಡಿ. ಸ್ವಲ್ಪ ಎಲ್ಲರೂ ನೋಡ್ತಾ ಇರಿ, ನಾನು ಕವರ್ ಮಾಡಿದ್ಮೇಲೆ ನೀವುಗಳು ಗೊತ್ತಾಗೋಗುತ್ತೆ ಎಲ್ಲ ಯಾವ ಟಾಪಿಕ್ ಮಿಸ್ ಆಗಿದೆ ಅಂತ, ಆಯ್ತಾ? ಶ್ರೀನಗರ ಎಲ್ಲರಿಗೂ ಗೊತ್ತಿದೆ. ಇಲ್ಲಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾರ್ತ್ ಸೌತ್ ಕಾರಿಡಾರ್. ಇಲ್ಲಿ ನೋಡಿ, ಇಲ್ಲಿಂದ ಶುರು ಆಗ್ತಿದೆ, ಶ್ರೀನಗರ, ಜಮ್ಮು, ಹಿಂಗ್ ಬರ್ತಾ ಇದೆ ನೋಡಿ, ಆಯ್ತಾ? ಇಲ್ಲಿವರೆಗೆ. ಹಂಗೆ ಪೋರ್ಬಂದರ್ ಇಂದ ಹಿಡಿದು ಸಿಲ್ಚರ್, ಅಸ್ಸಾಂನ ಸಿಲ್ಚರ್ ವರೆಗೂ ಈಸ್ಟ್ ವೆಸ್ಟ್ ಕಾರಿಡಾರ್. ಅರ್ಥ ಆಯ್ತಾ ಎಲ್ಲರಿಗೂ? ನಾರ್ತ್ ಸೌತ್ ಕಾರಿಡಾರ್, ಈಸ್ಟ್ ವೆಸ್ಟ್ ಕಾರಿಡಾರ್, ಆಯ್ತಾ? ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟ್ ಕಾರಿಡಾರ್ಗಳು ಕಲರ್ ಕೊಟ್ಟಿದೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗೋಗುತ್ತೆ ರೆಡ್ ಕಲರ್, ಆಯ್ತಾ? ಇದು 7300 ಕಿಲೋಮೀಟರ್ ಬರುತ್ತೆ. ಇದು ನಾರ್ತ್ ಸೌತ್ ಕಾರಿಡಾರ್, ಈಸ್ಟ್ ವೆಸ್ಟ್ ಕಾರಿಡಾರ್ ಎರಡು ತಗೊಂಡ್ರೆ 7300.
ಗೋಲ್ಡನ್ ಕ್ವಾಡ್ರಾಟರಲ್ ಎಷ್ಟು ಬರುತ್ತೆ ಹೇಳಿದ್ದೀನಿ ಅದನ್ನ, 5846 ಕಿಲೋಮೀಟರ್ಗಳು. ಆಯ್ತಾ? ಈಗ ಏನ್ ಎಕ್ಸಾಂಪಲ್ ಕೇಳ್ತಾರೆ ಅಂತ ಹೇಳ್ತೀನಿ. ಓಕೆನಾ? ಶಾಲೆ ಕಂಟಿನ್ಯೂ. ದೇಶದ ಎಲ್ಲಾ ರಾಜ್ಯಗಳ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಕೊಟ್ಟಿದ್ದೀನಿ, ಆಯ್ತಾ? ಹಂಗೆ ಕರ್ನಾಟಕ ಎಲ್ಲ ರೋಡ್ ಲೆಂತ್, ಸಂಪೂರ್ಣ ರೋಡ್ ಲೆಂತ್ ಅಲ್ಲಿ ಎಷ್ಟನೇ ಸ್ಥಾನ ಅಂತ ಹೇಳಿದೀನಿ. ನಾಪಿಟ್ಕೊಳ್ಳೋದನ್ನೆಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಗೊತ್ತಾಗ್ತದೆ ಎಲ್ಲರಿಗೂ ಸ್ನೇಹಿತರೆ? ನಾನು ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕರ್ನಾಟಕ ರೋಡ್ ಲೆಂತ್ ಅಲ್ಲಿ ಎಲ್ಲಾ ರೋಡ್ ಅಂದ್ರೆ ಏನು, ರೂರಲ್, ಗ್ರಾಮೀಣ ರಸ್ತೆ, ಜಿಲ್ಲಾ ರಸ್ತೆ, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಎಲ್ಲ ತಗೊಂಡ್ರೆ ಕರ್ನಾಟಕ 4ನೇ ಸ್ಥಾನಕ್ಕೆ ಬರುತ್ತೆ. ಆಯ್ತಾ? 4ನೇ ಸ್ಥಾನ. ಬರೀ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಗೊಂಡ್ರೆ 5ನೇ ಸ್ಥಾನಕ್ಕೆ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಆಯ್ತಾ? ನೋಡಿ, 2009ರಲ್ಲಿ ಏನಾಯ್ತು, ರಾಷನಲೈಸೇಷನ್ ಆಫ್ ನ್ಯಾಷನಲ್ ಹೈವೇ ಅಂತ ಬಂತು. ಅಂದ್ರೆ ರಾಷನಲೈಸ್ ಮಾಡುವಾಗ ಏನೋ ಒಂದು ಲಾಜಿಕ್ ಇರಲಿಲ್ಲ, ನಂಬರ್ ಹಾಕೋರು ಸುಮ್ಮನೆ ಮಾಡೋರು, ಯಾವುದೇ ರೀತಿಯಾದಂತ ಒಂದು ಕ್ರಮಬದ್ಧವಾದಂತ ಒಂದು ಯೋಜನೆಗಳಿರಲಿಲ್ಲ. ದೇರ್ ವಾಸ್ ನೋ ಲಾಜಿಕ್. ಗೊತ್ತಾಯ್ತಲ್ಲ? ಲಾಜಿಕ್ ಇರಲಿಲ್ಲ, ಸುಮ್ಮನೆ ನಂಬರ್ ರೋಡ್ ಮಾಡೋರು ನಂಬರ್ ಹಾಕೋರು, ರೋಡ್ ಮಾಡೋರು ನಂಬರ್ ಹಾಕೋರು. ಹಂಗಾದಾಗ ಏನಾಗುತ್ತೆ ಹೇಳಿ, ಒಂದು ಆರ್ಡರ್ ಇಲ್ಲ, ಕರೆಕ್ಟಾ? ಒಂದು ಕ್ರಮ ಇರ್ತಿರ್ಲಿಲ್ಲ, ಕರೆಕ್ಟಾ? ಒಂದು ತರ್ಕಬದ್ಧವಾದಂತ ಒಂದು ನೀತಿ ಇರ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, 2009ರಲ್ಲಿ ಈ ರಸ್ತೆಗಳನ್ನೆಲ್ಲ ಮತ್ತೆ ಪುನರ್ ನಾಮಕರಣ, ಅಂದ್ರೆ ಪುನರ್ ಹೆಸರಿಸೋದು, ಮತ್ತೆ ಹೆಸರು ಚೇಂಜ್ ಮಾಡಿ ಹೊಸ ನಂಬರ್ ಇಡುವಂತ ಒಂದು ಪದ್ಧತಿ ಬಂತು. ಯಾವ್ದ್ರ ಆಧಾರದ ಮೇಲೆ? ಅದು ಜಾಗ್ರಫಿಕ್ ಲೊಕೇಶನ್, ಭೌಗೋಳಿಕ ಲೊಕೇಶನ್, ಅವುಗಳ ಲೊಕೇಶನ್, ಜಾಗ್ರಫಿಕಲ್ ಲೊಕೇಶನ್, ದೇಶದಲ್ಲಿ ಎಲ್ಲಿದೆ ರಸ್ತೆ, ಮತ್ತು ಓರಿಯಂಟೇಶನ್, ಅವುಗಳ ದಿಕ್ಕು. ರಸ್ತೆಗಳು ಯಾವ ದಿಕ್ಕಿಗಿದೆ, ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದಾವ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದಾವ, ಓರಿಯಂಟೇಶನ್. ಗೊತ್ತಾಯ್ತಲ್ಲ? ಇವೆರಡು ಆಧಾರದ ಮೇಲೆ ಭೌಗೋಳಿಕ ಸ್ಥಾನ, ಆ ರಸ್ತೆಗಳು ದೇಶದಲ್ಲಿ, ಇದು ಗ್ಯಾರಂಟಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲೂ ಕೇಳ್ತಾರೆ, ಮೇನ್ಸ್ ಅಲ್ಲೂ ಕೇಳ್ತಾರೆ. ನೀವೇನಾದ್ರು ಇದೇನೋ ಹಳೆದೇ ಹೇಳ್ತಾ ಇರ್ಬೋದು ಇವರು ಅಂತ ಅನ್ಕೋಬೇಡಿ, ಕರೆಕ್ಟಾ? ಒಂದು ಜಾಗ್ರಫಿಕ್ ಲೊಕೇಶನ್, ರಸ್ತೆಗಳ ಜಾಗ ಎಲ್ಲಿದೆ, ದೇಶದಲ್ಲಿ ಎಲ್ಲಿದೆ ರಸ್ತೆ ಒಂದು. ಇನ್ನೊಂದು ಅದರ ಮಾರ್ಗ ಯಾವ ರೀತಿ ಇದೆ, ಉತ್ತರದಿಂದ ದಕ್ಷಿಣಕ್ಕಿದೆಯಾ ಅಥವಾ ಪೂರ್ವದಿಂದ ಪಶ್ಚಿಮಕ್ಕಿದೆಯಾ. ಅವೆರಡರ ಆಧಾರದ ಮೇಲೆ 2009ರಲ್ಲಿ ಇದನ್ನ ಚೇಂಜ್ ಮಾಡಿದ್ರು, ನಂಬರ್ಗಳನ್ನ ಚೇಂಜ್ ಆಯ್ತು. ಅಂದ್ರೆ ಏನ್ ಲಾಜಿಕ್ ಯೂಸ್ ಮಾಡಿದ್ರು ಅಂದ್ರೆ, ಯಾವ್ಯಾವ ರಸ್ತೆಗಳು ನೋಡಿ, ಎಲ್ಲರೂ ಗಮನಿಸಿ, ಯಾವ್ಯಾವ ರಸ್ತೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾವಲ್ಲ ರಸ್ತೆಗಳು, ಪೂರ್ವ ಪಶ್ಚಿಮ, ಅವುಗಳನ್ನ ಆಡ್ ನಂಬರ್ ಇಡೋ ಪದ್ಧತಿ ಬಂತು. ಆಡ್ ನಂಬರ್ ಅಂದ್ರೆ 1, 3, 5. ಇವುಗಳ ನಂಬರು ಉತ್ತರದಿಂದ ದಕ್ಷಿಣಕ್ಕೆ ಹೆಚ್ಚಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಅಂದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಈಸ್ಟ್ ವೆಸ್ಟ್ ಹೋಗ್ತಾ ಇರ್ತಾವಲ್ಲ ರಸ್ತೆಗಳು, ಅವುಗಳನ್ನ ಆಡ್ ನಂಬರ್ ಇಡಕ್ ಶುರುವಾಯ್ತು. ಅಂದ್ರೆ ಇದೇನಾಗುತ್ತೆ, ಇದು ಈಸ್ಟ್ ವೆಸ್ಟ್ ರಸ್ತೆ 1 ಅಂತ ಆಗುತ್ತೆ, ಇದೇನಾಗುತ್ತೆ 3 ಅಂತ ಆಗುತ್ತೆ, ಇದೇನಾಗುತ್ತೆ ಹಿಂಗಿಂಗ್ ಹೋಗೋದು 5 ಅಂತ ಆಗುತ್ತೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಪೂರ್ವದಿಂದ ಪಶ್ಚಿಮಕ್ಕೆ ಹೋಗೋ ರಸ್ತೆಗಳೆಲ್ಲ ಆಡ್ ನಂಬರ್, ಇದನ್ನ ಗ್ಯಾರಂಟಿ ಕೇಳ್ತಾರೆ. ಉತ್ತರದಿಂದ ದಕ್ಷಿಣಕ್ಕೆ ಹೆಚ್ಚಾಗುತ್ತೆ ನಂಬರ್ಗಳು. ಆಯ್ತಾ? ಈಗ ಬರ್ತೀನಿ ನೋಡಿ, ಯಾರೋ ಮಾರ್ಕ್ ಕೊಡ್ತೀನಿ ನೋಡಿ. ಅದೇ ಯಾವ್ಯಾವ ರಸ್ತೆಗಳು ಉತ್ತರದಿಂದ ದಕ್ಷಿಣಕ್ಕಿದೆ, ಅದ್ರ ಬ್ಲೂ ಅಲ್ಲಿ ಬರೀತೀನಿ ನೋಡಿ, ಇದನ್ನ ಉತ್ತರದಿಂದ ದಕ್ಷಿಣಕ್ಕಿದೆ, ನಾರ್ತ್ ಟು ಸೌತ್ ಇದೆ, ಆ ನಂಬರ್ಗಳು ಈವನ್ ನಂಬರ್, ಈವನ್ ಅಂದ್ರೆ ಆಯ್ತಾ, ಹಿಂಗೆ ಹೆಚ್ಚಾಗುತ್ತೆ. ದೇಶದ ಪೂರ್ವದಿಂದ ಪಶ್ಚಿಮಕ್ಕೆ ಹೆಚ್ಚಾಗುತ್ತೆ. ಅಂದ್ರೆ ಇಲ್ಲಿ 2 ಇದೆ ನೋಡಿ, 2, 4, ಇಲ್ಲಿ 4 ಬಂತು, 8, 6, 8. ಗೊತ್ತಾಗ್ತಿದೆ ಎಲ್ಲರಿಗೂ ನಂಬರ್? ಪ್ಲೀಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ ಇದನ್ನ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋ ರಸ್ತೆಗಳಾದ್ರೆ ಆಡ್ ನಂಬರ್ ಕೊಡಬೇಕು. ಎಲ್ಲಿಂದ ಎಲ್ಲಿಗೆ ಶುರು ಮಾಡಬೇಕು? ಉತ್ತರದಿಂದ ಶುರು ಮಾಡಬೇಕು. ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ನಂಬರ್ ಹೆಚ್ಚಾಗುತ್ತೆ. ನಾರ್ತ್ ಸೌತ್ ಬಂದ್ರೆ ರಸ್ತೆಗಳು ಹಿಂಗಿಂಗ್ ಬಂದ್ರೆ ಈವನ್ ನಂಬರ್ ಕೊಡಬೇಕು. ಪೂರ್ವದಿಂದ ಪಶ್ಚಿಮ ಕಡೆಗೆ ನಂಬರ್ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ? ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ, ಇಲ್ಲೊಂದು ಮ್ಯಾಪ್ ಬರೆದು ನಾನೇ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇನಾಗುತ್ತೆ ನಂಬರ್ ರೆಡ್ ಅಲ್ಲಿ ಬರ್ದೆ ನೋಡಿ, ಇದೇನಾಗುತ್ತೆ ನಂಬರ್ 1, ಇದೇನಾಗುತ್ತೆ ನಂಬರ್ 3, ಇದೇನಾಗುತ್ತೆ ನಂಬರ್ 5. ಗೊತ್ತಾಗ್ತಿದೆ ಎಲ್ಲರಿಗೂ? ಇದೇನಾಗುತ್ತೆ 7, ಇದೇನಾಗುತ್ತೆ 9. ಹಿಂಗೆ ಆಯ್ತಾ? ಇದು ಇಲ್ಲಿಂದ ಬರ್ತಾ ಇದೆ ನೋಡಿ, ಈ ರಸ್ತೆ ಏನಾಗುತ್ತೆ 2, ಇದೇನಾಗುತ್ತೆ ಹಿಂಗ್ ಬರೋ ರಸ್ತೆ ಎಲ್ಲ 4, 6, 8. ಅರ್ಥ ಆಗ್ತಿದೆಪ್ಪ ಎಲ್ಲರಿಗೂ? ಇದೇನಾಗುತ್ತೆ 10, 12. ಗೊತ್ತಾಗ್ತಿದೆ ಎಲ್ಲರಿಗೂ? ಈ ಕಡೆಯಿಂದ ನಂಬರ್ ಹೆಚ್ಚಾಗ್ಬೇಕು, ಹೀಗೆ ಈ ಕಡೆಗೆ ಇದು ಈವನ್ ನಂಬರ್ಗಳು ಹಿಂಗೆ ಹೆಚ್ಚಾಗ್ಬೇಕು, ಆಡ್ ನಂಬರ್ಗಳು ಹಿಂಗೆ ಹೆಚ್ಚಾಗ್ಬೇಕು. ಆರೋ ಮಾರ್ಕ್ಗಳು ನೋಡ್ಕೊಡಿ, ಇದನ್ನ ಗ್ಯಾರಂಟಿ ಕ್ವಶನ್ ಇದು.
ಮಾರ್ಕ್ ಇಟ್ ಆಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಇದೇ ಹೈಲೈಟ್ ಈ ಸತಿದು, ಈ ವರ್ಷದ್ದು. ಯಾರು ಇದ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟು ಜನ ಗೊತ್ತಿತ್ತು? ನನ್ನ ಸ್ಟೂಡೆಂಟ್, ನನ್ನ ಕ್ಲಾಸ್ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ದೆ ಇದನ್ನ, ತುಂಬಾ ಹಿಂದೆನೇ ಹೇಳ್ಬಿಟ್ಟಿದ್ದೆ ಇದನ್ನ ನಾನು. ಅದ್ ಬಿಟ್ರೆ ಬಾಕಿ ಯಾರಿಗೂ ಗೊತ್ತಿರಲ್ಲ ಇದು. ಅಟ್ಲಸ್ ಅಲ್ಲಿ ನಂಬರ್ಗಳು ಚೇಂಜ್ ಆಗಿದೆ. ಎಷ್ಟು ಜನ ಗಮನಿಸಿದಿರ? ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ನಂಬರ್ ಎಲ್ಲ ಚೇಂಜ್ ಆಗಿದೆ. ನಾ ಮ್ಯಾಪ್ ಕಳಿಸಿ ನೋಡಿ ಗ್ರೂಪ್ ಅಲ್ಲಿ, ಹೊಸ ನಂಬರ್ ಮ್ಯಾಪ್ ಕಳಿಸಿದೀನಿ. ನಮ್ಮ ಸ್ಟೂಡೆಂಟ್ ಸತೀಶ್ ಮತ್ತು ಓಂಕಾರ್ ಅವರಿಬ್ರು ಮ್ಯಾಪ್ಗಳನ್ನ ಕಳಿಸಿದ್ರು. ಅದನ್ನ ನಾನು ನಿಮ್ಗೆ ಕಳಿಸಿದ್ದೀನಿ ನೋಡಿ. ಈ ನಂಬರ್ ಪದ್ಧತಿ ಪ್ರಕಾರ ಈಗ ಶ್ರೀನಗರ ನೋಡಿ, ಶ್ರೀನಗರದಿಂದ ಹಿಡಿದು ಕನ್ಯಾಕುಮಾರಿಗೆ ಹೋಗುತ್ತಲ್ಲ ರಸ್ತೆ, ನಾರ್ತ್ ಸೌತ್ ಕಾರಿಡಾರ್, ಅದು 44 ಅಂತ ಆಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದು 44, ಇದು 44. ಇಲ್ಲಿಂದ ಹಿಡಿದು ಇದು ಲಾಂಗೆಸ್ಟ್ ರೋಡ್ ಆಗುತ್ತೆ. ಇವಾಗ ಅರ್ಥ ಆಗ್ತಿದೆ ಎಲ್ಲರಿಗೂ? ಶ್ರೀನಗರ್ ಟು ಕನ್ಯಾಕುಮಾರಿ ಈಸ್ 44. ನ್ಯಾಷನಲ್ ಹೈವೇ 44 ಈಸ್ ದ ಲಾಂಗೆಸ್ಟ್. ಎಲ್ಲರೂ ಅರ್ಥ ಆಯ್ತಾ? ನಾರ್ತ್ ಸೌತ್ ತಾನೇ ಇದು. 44 ಇಸ್ ವಾಟ್? ಈವನ್ ನಂಬರ್. ಓಕೆ. ಹಂಗೆ ಈಸ್ಟ್ ವೆಸ್ಟ್ ಏನಾಗಬೇಕು? ಆಡ್ ಈವನ್. ಈಸ್ಟ್ ವೆಸ್ಟ್ ಏನಾಗಬೇಕು? ಈಸ್ಟ್ ವೆಸ್ಟ್ ರಸ್ತೆ ಆಡ್ ನಂಬರ್ ಆಗಬೇಕು. ಕರೆಕ್ಟ್ ಆಗಿ ಗಮನಿಸಿ. ಇದು 27 ಬರುತ್ತೆ. ಈಸ್ಟ್ ವೆಸ್ಟ್ ರಸ್ತೆ 27 ಆಯ್ತಾ? ಈಸ್ಟ್ ವೆಸ್ಟ್ ರಸ್ತೆ 27. ನಾವೊಂದು ನಿಮಿಷ ಎಲ್ಲರೂ ಹೇಳಿ, ಅರ್ಥ ಆಗ್ತಾ ಇರೋ ಪ್ಲೀಸ್ ರೈಸ್ ಮಾಡಿ. ಆಲ್ ಆಫ್ ಯು ಶುಡ್ ರೈಸ್ ಯೋರ್ ಹ್ಯಾಂಡ್. ಈಸ್ಟ್ ವೆಸ್ಟ್ ರಸ್ತೆಗಳು ಆಡ್ ನಂಬರ್. ಉತ್ತರದಿಂದ ದಕ್ಷಿಣಕ್ಕೆ ನಂಬರ್ ಹೆಚ್ಚಾಗಬೇಕು. ನಾರ್ತ್ ಸೌತ್ ರಸ್ತೆಗಳು ಈವನ್ ನಂಬರ್, ಹಿಂಗೆ ಹೆಚ್ಚಾಗ್ಬೇಕು ನಂಬರ್. ಈಸ್ಟ್ ವೆಸ್ಟ್ ಹೆಚ್ಚಾಗ್ಬೇಕು. ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇದನ್ನ ಹೇಳಿದ್ದೆ ಒಂದ್ಸತಿ. ಈಸ್ಟ್ ವೆಸ್ಟ್ ಮತ್ತು ನಾರ್ತ್ ಸೌತ್ ಎಲ್ಲಿ ಭೇಟಿ ಆಗುತ್ತೆ? ಅದನ್ನ ಟ್ರಾನ್ಸ್ಪೋರ್ಟ್ ಜಂಕ್ಷನ್ ಅಂತ ಕರೆದಿದ್ದೆ ನಾನು ಅದನ್ನ. ಈಸ್ಟ್ ವೆಸ್ಟ್ ರಸ್ತೆ, ನಾರ್ತ್ ಸೌತ್ ರಸ್ತೆ ಎಲ್ಲಿ ಭೇಟಿ ಆಗುತ್ತೆ? ಈಸ್ಟ್ ವೆಸ್ಟ್ ರಸ್ತೆ ಝಾನ್ಸಿ. ಎಸ್, ಝಾನ್ಸಿ ಸ್ಪೆಲ್ಲಿಂಗ್ ನೋಡಿ. ಝಾನ್ಸಿ ರಾಜ್ ಅವರೇ ದಯವಿಟ್ಟು ಗಮನಿಸಿ. ಝಾನ್ಸಿ ಗೊತ್ತಾಯ್ತಾ? ಹೊಸ ಲಾಜಿಕ್ ಏನು ಅಂತ? ಹೊಸ ಲಾಜಿಕ್ ಪ್ರಕಾರ ಇದನ್ನ ಕೇಳ್ತಾರೆ. ಲಾಜಿಕ್ ಏನು? ರಾಷ್ಟ್ರೀಯ ಹೆದ್ದಾರಿಗಳ ಹೊಸ ನಂಬರ್ ವ್ಯವಸ್ಥೆಗೆ ಲಾಜಿಕ್ ಏನು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಚಾಲೆಂಜ್ ಕ್ವಶನ್. ಬಂದೇ ಬರುತ್ತೆ. KPSC UPSC ಎಲ್ಲ ಬರ್ತಿದೆ. ಗ್ಯಾರಂಟಿ ಕ್ವಶನ್. ಇಸ್ ಇಟ್ ಕ್ಲಿಯರ್? ಸೊ ಇವಾಗ ಇದ್ರ ಪ್ರಕಾರ ನೋಡಿ, ಚಿಕ್ಕದಾಗಿ ಒಂದು ಮ್ಯಾಪ್ ಬರೆಯೋಣ ಬೇಗ. ಈಗ ದೆಹಲಿ ನಗರ ಇಲ್ಲಿದೆ. ದೆಹಲಿ. ಮುಂಬೈ ನಗರ ಇಲ್ಲಿದೆ. ಚೆನ್ನೈ ನಗರ ಇಲ್ಲಿದೆ. ಕಲ್ಕತ್ತಾ ಇಲ್ಲಿದೆ. ಇದು ನೋಡಿ ಏನಾಗಿತ್ತು ಆಗ್ಲೇ. ಏನ್ ಬರಿತಾ ಇದೀವಿ ನಾವು? ಚಿನ್ನದ ಚತುರ್ಭುಜ ಬರಿತಾ ಇದೀವಿ. ಆಯ್ತಾ? ಯಾವುದು? ಇದು 2 ಆಗಿತ್ತು, ಇದು 8 ಆಗಿತ್ತು, ಇದು 4 ಆಗಿತ್ತು, ಇದು 5 ಆಗಿತ್ತು. ಹೌದಾ? ದೇಶದ 4 ಮಹಾನಗರಗಳು ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾನ ಸೇರಿಸೋದೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಹೌದಾ? ಇದು ಹಳೆ ನಂಬರ್ ಪ್ರಕಾರ. ಹೊಸ ನಂಬರ್ ಬರೆಯೋಣ ಇಲ್ಲಿ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ.
ಹೊಸ ನಂಬರ್ ಪ್ರಕಾರ ಇದು 48 ಇಲ್ಲಿಂದ ಬರ್ತಾ ಇದೆ ನೋಡಿ. 48 16 ಇದು 19. ಸೊ ರಾಷ್ಟ್ರೀಯ ಹೆದ್ದಾರಿಗಳು ಓಲ್ಡ್ ನಂಬರ್ ಪ್ರಕಾರ ನಮಗೆ 2, 4, 5 ಮತ್ತು 8 ಇತ್ತು. ನ್ಯೂ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳು ಗೋಲ್ಡನ್ ಕ್ವಾಡ್ರಿಲೇಟರಲ್ ಬರೋದು 19, 16, 48. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕ್ವಶನ್ ಅಲ್ಲಿ ಚೆನ್ನೈ ಟು ಕಲ್ಕಟಾ 16 ಬರ್ತದೆ ನೋಡಿ. ಬೇಕಾದ್ರೆ ನಿಮ್ಮ ಮ್ಯಾಪ್ ಕಳಿಸಿ ನೋಡಿ, ನಿಮ್ಮ ಗ್ರೂಪ್ಗೆ ಮ್ಯಾಪ್ ಕಳಿಸಿದೀನಿ. 16 ಇದು 19. ಹೊಸದು ಹಳೆದು ಎರಡು ಬರ್ದಿದ್ದೀನಿ. ಈಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ನಾವು ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ? ಹೊಸ ನಂಬರ್ ವ್ಯವಸ್ಥೆ, ಹಳೆ ನಂಬರ್ ವ್ಯವಸ್ಥೆ ಹೇಳಿದ್ದೀನಿ ನಾನು. ಇದು ಅಷ್ಟೇ ಗ್ಯಾರಂಟಿ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇದು ನಾನು ಇವಾಗ ಬರ್ತಿದ್ದೀನಿ ನೋಡಿ, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಕ್ವಶನ್ ಕೇಳ್ತಾರೆ, ಗೋಲ್ಡನ್ ಕ್ವಾಡ್ರಿಲೇಟರಲ್ ಚಿನ್ನದ ಚತುರ್ಭುಜದಲ್ಲಿ ಹಳೆ ಹೆದ್ದಾರಿಗಳು ಯಾವುದು, ಹೊಸದ ಯಾವುದು? ಇದು 48, 16 ಮತ್ತು 19. ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ ಸ್ನೇಹಿತರೆ? ಜಶ್ವಿತ್ ನೀವು ಆತರ ಅನ್ಕೋಬಹುದು 4 ಅಂತ. ಹಂಗಲ್ಲಪ್ಪ, ನಾನು ಲಾಜಿಕ್ ಕೇಳಿದೆ ನೆನಪು ಇದೆಯಾ ಜಶ್ವಿತ್? ಇವಾಗ ತಾನೇ ಲಾಜಿಕ್ ಕೇಳಿದೆ ನೆನಪು ಇದೆಯಾ? ನಾರ್ತ್ ಸೌತ್ ಬಂದ್ರೆ ಈವನ್ ನಂಬರ್, ಈಸ್ಟ್ ವೆಸ್ಟ್ ಬಂದ್ರೆ ಆಡ್ ನಂಬರ್. ಕರೆಕ್ಟಾ ಜಶ್ವಿತ್? ನೀವು ಅಟೆಂಡ್ ಆಗಿದ್ರಿ ಅಲ್ವಾ ಆಗ್ಲಿಂದ, ಬೆಳಗ್ಗೆಯಿಂದ ಆಗ್ಲೇ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು. ನಾರ್ತ್ ಸೌತ್ ಬರೋ ರಸ್ತೆಗಳನ್ನ ಈವನ್ ನಂಬರ್ ರಸ್ತೆಗಳು, ಈಸ್ಟ್ ವೆಸ್ಟ್ ಬರೋ ಆಡ್ ನಂಬರ್ ರಸ್ತೆಗಳು. ಈ ಲಾಜಿಕ್ ಮೇಲೆ ನಂಬರ್ ಕೊಟ್ಟಿರೋದು.
ಕ್ಲಿಯರ್ ಕ್ಲಿಯರ್ ಎಲ್ಲರಿಗೂ ಅರ್ಥ ಆಯ್ತಾ? ಆಯ್ತಾ? ಪ್ಲೀಸ್ ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನೆಲ್ಲ. ಯಾಕೆಂದ್ರೆ ನಾನು ಹೇಳಿಲ್ಲ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕಷ್ಟ ಆಗುತ್ತಿದೆ, ಅದಕ್ಕೋಸ್ಕರ ನಾನು ಹೊಸ ಲಾಜಿಕ್ ಹೇಳಿದ್ದೀನಿ. ಆಯ್ತಾ? ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಇದೊಂದು ನೋಡಿ. ಕರ್ನಾಟಕದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯಾಷನಲ್ ಹೈವೇಸ್ ಎಷ್ಟಿದೆ? ಕರ್ನಾಟಕ ಆಲ್ಮೋಸ್ಟ್ 4ನೇ ಸ್ಥಾನದಲ್ಲಿದೆ, ಫೋರ್ತ್ ಇನ್ ರೋಡ್ ಲೆಂತ್. ಅಲ್ಲಿ 4ನೇ ಸ್ಥಾನ ಗೊತ್ತಿದೆ ಎಲ್ಲರಿಗೂ. ಫಸ್ಟ್ ಮಹಾರಾಷ್ಟ್ರ, UP, ಮಧ್ಯಪ್ರದೇಶ ಮತ್ತು ಕರ್ನಾಟಕ, ಇದು ಗೊತ್ತಿದೆ. ಹಂಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 5ನೇ ಸ್ಥಾನ, 5th ಪ್ಲೇಸ್, ಆಲ್ರೆಡಿ ಇದು ಕವರ್ ಆಗಿದೆ. ಕರ್ನಾಟಕದಲ್ಲಿ ಓಕೆ. ಸ್ಟೇಟ್ ಹೈವೇಗಳು ತಗೊಂಡಾಗ SH 57 ಇಸ್ ದ ಲಾಂಗೆಸ್ಟ್. ಕರ್ನಾಟಕದಲ್ಲಿ ಸ್ಟೇಟ್ ಹೈವೇ 57 ಇಸ್ ದ ಲಾಂಗೆಸ್ಟ್. ಕೇಳಿದ್ರೆ ಎಲ್ಲರೂ? 57 719 ಕಿಲೋಮೀಟರ್ಸ್ ಬರುತ್ತೆ. ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಹಾಸನ್, KR ನಗರ ವರೆಗೂ ಬರುತ್ತೆ. ಆಯ್ತಾ? ಶಿವಮೊಗ್ಗ KR ನಗರ ರೂಟ್ ಕ್ಲಿಯರ್? ರಾಜ್ಯ ಚೇಂಜ್ ಆಗಿದ್ದಲ್ಲ, ನಂಬರ್ ಚೇಂಜ್ ಆಗಿದೆ ತಾನೆ. ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಚೇಂಜ್ ಆಗಿದೆ ಈಗ, 13 ಅಲ್ಲ, ಅದು 169 ಆಗುತ್ತೆ ಇವಾಗ ನಂಬರ್. ರಾಜ್ ಇವಾಗ ತಾನೇ ಹೇಳ್ತಾ ಇದ್ದೀನಲ್ಲ ಆಗ್ಲಿಂದ ನಾನು, ನಂಬರ್ಗಳು ಚೇಂಜ್ ಆಗಿದೆ ಅಂತ. ನಾನು ಇವಾಗ ಕವರ್ ಮಾಡ್ತಾ ಇರೋದು ಸ್ಟೇಟ್ ಹೈವೇ 57. ನೀವು ನೋಡಿ ಎಲ್ಲರೂ, ಸ್ಟೇಟ್ ಹೈವೇ 57 ಕರ್ನಾಟಕ ರಾಜ್ಯ ಹೆದ್ದಾರಿಗಳಲ್ಲಿ 57ನೇದು ಏನಿದೆ ಅದೇ ಲಾಂಗೆಸ್ಟ್ ಅಂತ ಹೇಳ್ತಾ ಇದ್ದೀನಿ, ಲೆಂತ್ ತಗೊಂಡ್ರೆ. ಆಯ್ತಾ? ಇದು ಆಕ್ಚುಲಿ ರೂಟ್ ಇದೆಲ್ಲ, ಸಾರಿ ರೂಟ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ, ವೇಟ್ ಮಾಡಿದ್ರು. ಸಾರಿ, ನಾನು ಬೇರೆ ನಂಬರ್ ರೂಟ್. ದಿಸ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ರೂಟ್. ಸೊ ಬಾಗಲಕೋಟೆಯಿಂದ ಶುರುವಾಗುತ್ತೆ. ಬಾಗಲಕೋಟೆಯಿಂದ ಶುರುವಾಗಿ, ಆಯ್ತಾ, ಈ ನಂಬರ್ ಆಲ್ಮೋಸ್ಟ್ ಬೆಳಗಿರಿ ರಂಗನ ಬೆಟ್ಟದವರೆಗೂ ಹೋಗುತ್ತಿದ್ದು, ಚಾಮರಾಜನಗರದವರೆಗೂ. ರಂಗನಾಥ ಬೆಟ್ಟ, ಓಕೆ, ವೆರಿ ಲಾಂಗ್ ರೂಟ್. ಬಾಗಲಕೋಟೆಯಿಂದ ಹಿಡಿದು ಚಾಮರಾಜನಗರ ಕೆಳಗಡೆ ಬೆಳಗಿರಿ ರಂಗನಾಥ ಸ್ವಾಮಿ ಬೆಟ್ಟದವರೆಗೂ ಬರುತ್ತೆ, ಸ್ಟೇಟ್ ಹೈವೇ 57. ಆಯ್ತಾ? ಲಾಂಗೆಸ್ಟ್ ಸ್ಟೇಟ್ ಹೈವೇ, ಸ್ಮಾಲೆಸ್ಟ್ ಸ್ಟೇಟ್ ಹೈವೇ ಬರೀ ನಂಗೆ. ಓಕೆ, ಸ್ಮಾಲೆಸ್ಟ್ ಸ್ಟೇಟ್ ಹೈವೇ ಯಾವ್ದು ಹೇಳಿ ನೋಡೋಣ? ವಿಚ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಹೈವೇ? ಯಾರು ಹೇಳ್ತೀರಾ? ನಾನು ಹೇಳಿದ್ದೀನಿ ಸ್ಮಾಲೆಸ್ಟ್ ಸ್ಟೇಟ್ ಹೈವೇ.
ಅದೆಲ್ಲ ಇಲ್ಲ, ನಾನು ಹೇಳ್ತೀನಿ ತಡ್ರಿ. ಐ ಟೆಲ್ ಯು ದ ಲಿಸ್ಟ್. ಸ್ಮಾಲೆಸ್ಟ್ ಇಸ್ ಹಾಸನ್ದಲ್ಲಿ ಬರುತ್ತೆ. ಇದು ಡೈರಿ ಸರ್ಕಲ್ ಅಂತ ಇದೆ, ಕೇಳಿದ್ರೆ ಎಷ್ಟು ಜನ ಕೇಳಿದ್ರೆ? ಹಾಸನ್ ಡೈರಿ ಸರ್ಕಲ್ ಹತ್ರ ಬರುತ್ತೆ ಒಂದು ಸ್ಮಾಲ್, ವೆರಿ ಸ್ಮಾಲ್ ರೂಟ್. ಸ್ಟೇಟ್ ಹೈವೇ SH 71E, ಇದು ಸ್ಮಾಲೆಸ್ಟ್ ಇದೆ. ಸ್ಟೇಟ್ ಹೈವೇ 71, ಓಕೆ, ಇ ಆಯ್ತಾ. ಡೈರಿ ಸರ್ಕಲ್, ಬಸ್ತಿನಹಳ್ಳಿ ಅಂತ ಎರಡು ಜಾಗದ ಮಧ್ಯೆ ಹಾಸನದಲ್ಲಿ ಬರುತ್ತಿದ್ದು, ನಾವು ಕಟ್ಕೊಂಡಿದ್ದೀವಿ. ಸ್ಟೇಟ್ ಹೈವೇ ಟು ಬಸ್ತಿನಹಳ್ಳಿ ಮಾರ್ಗ, ಆಯ್ತಾ. ಆಯ್ತಾ. ಇನ್ ಹಾಸನ್ ಲಿಮಿಟ್ ಅಂತ ಹಾಕೊಂಡ್ರಿ. ಹಾಸನ್ ಲಿಮಿಟ್, ಇದು ಸ್ಮಾಲೆಸ್ಟ್ ನ್ಯಾಷನಲ್ ಹೈವೇ, ಸಾರಿ ಸ್ಟೇಟ್ ಹೈವೇ, ಸ್ಮಾಲೆಸ್ಟ್ ಸ್ಟೇಟ್ ಹೈವೇ. ಕ್ಲಿಯರ್? ಆಯ್ತಾ. ಎಕ್ಸಾಂಪಲ್ ಕೇಳ್ತಾರೆ ಅನ್ಕೊಳ್ಳಿ, ಕರ್ನಾಟಕದಲ್ಲಿ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವ್ದು ಪಾಸ್ ಆಗುತ್ತೆ ಅಂತ. ಓಲ್ಡ್ ನಂಬರ್ ಪ್ರಕಾರ, ಓಲ್ಡ್ NH ಪ್ರಕಾರ 13, ಹೌದಾ. ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಪಾಸಿಂಗ್ ಥ್ರೂ ಕರ್ನಾಟಕ NH 13. ಇವಾಗ ಅದೇನಾಗಿದೆ? 169. ನ್ಯೂ ನಂಬರ್ NH 169. ಗೊತ್ತಾಗ್ತಾ ಎಲ್ಲರಿಗೂ? ಆಯ್ತಾ. ಯಾವ ಮಾರ್ಗ? ಶೋಲಾಪುರ್, ಮಹಾರಾಷ್ಟ್ರದಿಂದ ಶುರು ಆಗುತ್ತಿದೆ. ಶೋಲಾಪುರ್ ಕೇಳಿದ್ರ ಎಲ್ಲರೂ? ಎಷ್ಟು ಜನ ಕೇಳಿದಿರಾ? ಶೋಲಾಪುರ್ ಟು ಮಂಗಳೂರು. ನೋಡಿ ಏನ್ ಮಾಡಿದೀನಿ ಗೊತ್ತಾಗ್ತದೆ ಎಲ್ಲರಿಗೂ? ಹಳೆ ನಂಬರ್ ಹೊಸ ನಂಬರ್ ಎರಡು ಒಟ್ಟಿಗೆ ಹೇಳ್ಬಿಡ್ತಾ ಇದೀನಿ, ಗೊತ್ತಾಯ್ತಾ. ಹಂಗೆ ಸ್ಟೇಟ್ ಹೈವೇನು ಕವರ್ ಮಾಡಿದೀನಿ, ಕರ್ನಾಟಕದ ಸಪರೇಟ್ ಆಗಿ ಹೇಳಿದೀನಿ ನಾನು. ಸೊ ಆಸ್ ರಿಸಲ್ಟ್ ನಿಮ್ಗೆ ನ್ಯಾಷನಲ್ ಹೈವೇ ಎಲ್ಲ ಗೊತ್ತಾಗ್ತದೆ ಈಗ ಎಲ್ಲರಿಗೂ, ಸ್ಟೇಟ್ ಹೈವೇ ಗೊತ್ತಾಗಿದೆ ಎಲ್ಲರಿಗೂ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಟ್ರೈ ನ್ಯಾಷನಲ್ ಹೈವೇ ಅಂತ. ಲಾಸ್ಟ್ ಇದಾದ್ಮೇಲೆ ಟೇಕ್ ಅ ಬ್ರೇಕ್, ಆಮೇಲೆ ಮತ್ತೆ ಇನ್ನೊಂದು 1 hour ಕವರ್ ಮಾಡ್ತೀನಿ ಕ್ಲಾಸ್ ಇವತ್ತು ನಾನು. ಟ್ರೈ ನ್ಯಾಷನಲ್ ಹೈವೇ. ಟ್ರೈ ನ್ಯಾಷನಲ್ ಅಂದ್ರೆ ಏನು? 3 ದೇಶಗಳು. ಟ್ರೈ ನ್ಯಾಷನಲ್ ಹೈವೇ. ಟ್ರೈ ನ್ಯಾಷನಲ್ ಹೈವೇ ಅಂತೇಳಿ ಭಾರತ, ಮಯನ್ಮಾರ್ ಮತ್ತು ಥೈಲ್ಯಾಂಡ್, ಈ 3 ದೇಶಗಳ ಮಧ್ಯೆ ಬಂದಿದೆ. ಟ್ರೈ ನೇಷನ್ ಹೈವೇ ಅಥವಾ ಟ್ರೈ ನ್ಯಾಷನಲ್ ಹೈವೇ ಅಂತ ಕರೀತಾರೆ. ಥೈಲ್ಯಾಂಡ್ ಮಧ್ಯೆ ಬಂದಿದೆ. ಇಲ್ಲಿಂದ ಭಾರತದಲ್ಲಿ ಮಣಿಪುರ್ ರಾಜ್ಯದಿಂದ ಶುರು ಆಗುತ್ತೆ. ಕೇಳ್ತಾರೆ ಇದನ್ನ, ಯಾವ ರಾಜ್ಯ ಅಂತ ಕೇಳ್ತಾರೆ. ಭಾರತದ ಮಣಿಪುರಿಂದ ಶುರುವಾಗಿದೆ. ಮಣಿಪುರ್ ಒಂದು, ಆಯ್ತಾ. ಮ್ಯಾಂಡಲೆ, ನೇಪಿಡಾವ್, ಯಾಂಗೂನ್ ಅಥವಾ ರಂಗೂನ್ ಕೇಳಿದ್ರೆ ಎಲ್ಲರೂ ರಂಗೂನ್ ಅಂತ ಕರೀತಾರೆ ಇದನ್ನ, ಅಥವಾ ಯಾಂಗೂನ್ ಅಂತ ಕರೀತಾರೆ. ಮಯನ್ಮಾರ್ದು 3 ರಾಜಧಾನಿಗಳ ತರನು ಹೋಗುತ್ತೆ. ಗೊತ್ತಾಗ್ತದೆ ಎಲ್ಲರಿಗೂ? ಮಯನ್ಮಾರ್ದು ಹಳೆ ಮ್ಯಾಂಡಲೆ, ರಂಗೂನ್ ಇವೆಲ್ಲ ಹಳೆ ರಾಜಧಾನಿಗಳು. ಇವಾಗ ಇರೋ ರಾಜಧಾನಿ ನೇಪಿಡಾವ್. ಇಂಡಿಯಾದಿಂದ ಮಯನ್ಮಾರ್, ಮಯನ್ಮಾರಿಂದ ಥೈಲ್ಯಾಂಡ್. ಮೇಸಾಟ್ ಅಂತ ಜಾಗದ ಹೆಸರು, ಮೇಸಾಟ್, ಅಲ್ಲಿವರೆಗೂ ಬರುತ್ತೆ ಮೇಸಾಟ್, ಆಯ್ತಾ. ಟ್ರೈ ನ್ಯಾಷನಲ್ ಹೈವೇ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಭಾರತದ ಮುರೆಯಿಂದ ಮೇಸಾಟ್ ವರೆಗೂ, ಆಯ್ತಾ. ಟ್ರೈ ನ್ಯಾಷನಲ್ ಹೈವೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಇದನ್ನ. ಇನ್ನೊಂದಿದೆ, ಪ್ಲೀಸ್ ವೇಟ್, ಐ ಆಡ್ ಇಮೇಜ್. ಒಂದೇ ನಿಮಿಷ.
ಇನ್ನೊಂದು ರೂಟ್ ಆಗ್ತಾ ಇದೆ ನೋಡಿ, ಇನ್ನೊಂದು ಮ್ಯಾಪ್ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡಿದ್ದೀನಿ ನಾನು. ಇದು ಇಂಡಿಯಾ ಬಾಂಗ್ಲಾದೇಶ್ ರೂಟ್. ಇದೇನಾಗುತ್ತೆ ಅಂದ್ರೆ ಭಾರತದಿಂದ ಬಾಂಗ್ಲಾದೇಶ್ಗೆ ಹೋಗಿ ಬಾಂಗ್ಲಾದೇಶದಿಂದ ನಮ್ಮ ನಾರ್ತ್ ಈಸ್ಟ್ ಕನೆಕ್ಟ್ ಮಾಡೋದೊಂದು ಯೋಜನೆ ಇದೆ. ಈಗ ಬಾಂಗ್ಲಾದೇಶ್ ಜೊತೆ ನಮ್ಮ ಸಂಬಂಧ ಸ್ವಲ್ಪ ಹಾಳಾಗಿರೋದ್ರಿಂದ ಇದು ಸ್ವಲ್ಪ ತೊಂದರೆಗೊಳಗಾಗಿದೆ. ಈ ರೈಲ್ ಲಿಂಕ್, ಈ ಸಂಪರ್ಕ ಇದೆ ನೋಡಿ, ಅಗರ್ತಲಾ ಅಕುರಾ ರೈಲ್ ಲಿಂಕ್ ಇದೆ, ಈ ರೂಟ್ ಇದೆ. ಇದು ಇವಾಗ ಆಸ್ ಆಫ್ ನೌ ಸ್ಟಾಪ್ ಆಗಿದೆ. ಈಗ ನೋಡಿ ಹೆಂಗಿದೆ ರೂಟ್ ನೋಡಿ, ಕಲ್ಕಟ್ಟಾಯಿಂದ ಢಾಕಾಗೆ ಆ ಕಡೆಗೆ ಹೋಗಿ ಅಕುರಾ ಜಾಗದಿಂದ ನಮ್ಮ ಭಾರತಕ್ಕೆ ತ್ರಿಪುರಾ ಬರುತ್ತೆ ನೋಡಿ. ತ್ರಿಪುರಾ, ಮಿಜೋರಾಂ ಗೊತ್ತಾಗುತ್ತೆ ಎಲ್ಲರಿಗೂ, ಇದು ಮಿಜೋರಾಂ. ಇದು ಮಿಜೋರಾಂ. ಬಾಂಗ್ಲಾದೇಶ್ಗೆ 5 ರಾಜ್ಯಗಳ ಜೊತೆ ಗಡಿ ಇದೆ ಭಾರತದಲ್ಲಿ. ಕರೆಕ್ಟಾ? ಭಾರತದ 5 ರಾಜ್ಯಗಳ ಜೊತೆ ಗಡಿ ಇದೆ ಬಾಂಗ್ಲಾದೇಶ್ ಜೊತೆಗೆ. ಮಯನ್ಮಾರ್ ಜೊತೆಗೂ ಬಾರ್ಡರ್ ಮಾಡ್ತಾ ಇದೆ ನೋಡಿ. ಬರ್ಮಾ, ಮಯನ್ಮಾರ್ ಜೊತೆಗೂ ಅದರ ಬಾರ್ಡರ್ ಇದೆ. ಈ ಸತಿ ಕೇಳ್ಬೋದು. ಕರೆಕ್ಟಾ? ಬಾಂಗ್ಲಾದೇಶ್ಗೆ ಬರ್ಮಾ ಮತ್ತು ಭಾರತ ಜೊತೆ ಗಡಿ ಇದೆ. ಭಾರತದ 5 ರಾಜ್ಯಗಳಲ್ಲಿ ತ್ರಿಪುರಾ, ಮಿಜೋರಾಂ ಈ ಕಡೆ ಇದೆ ನೋಡಿ. ಮೇಲ್ಗಡೆ ಮೇಘಾಲಯ, ಅಸ್ಸಾಂ ಮತ್ತು ಈ ಕಡೆ ಪಶ್ಚಿಮಕ್ಕೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಈ ರೂಟ್ ನೋಡ್ಕೊಳ್ಳಿ, ಇದನ್ನು ಕೇಳ್ಬೋದು. ಗೊತ್ತಾಯ್ತಾ? ಇದು ರೈಲ್ವೆ ಲಿಂಕ್ ಇದೆ. ಇದನ್ನ ಭಾರತದ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಇದೀವಿ. ರೋಡ್, ರೈಲ್ ಎರಡೂ ಮಾಡ್ತಾ ಇದೀವಿ. ಸೊ ಆಸ್ ಆಫ್ ನೌ ಇದೊಂದು ಕೇಳ್ತಾರೆ, ಟ್ರೈನ್ ನ್ಯಾಷನಲ್ ಹೈವೇ ಕೇಳ್ತಾರೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಸ್ನೇಹಿತರೆ, ಇವಾಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಅಗೇನ್ ಮತ್ತೆ ಇನ್ನೊಂದು ಕ್ಲಾಸ್ ನ ಕಂಟಿನ್ಯೂ ಮಾಡ್ತೀನಿ. ದಟ್ ಇಸ್ ಆನ್ ರೈಲ್ವೇಸ್, ಇಂಡಿಯನ್ ರೈಲ್ವೇಸ್. ಆಯ್ತಾ? ಇನ್ನೊಂದು ಓಕೆ, ಒಂದು ನಿಮಿಷ ಲಾಸ್ಟ್, ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್. ಇವಾಗ ರೋಡ್ವೇಸ್ ಮಾಡ್ತಾ ಇರೋದ್ರಿಂದ ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್ ನೋಡ್ಬಿಡಿ ಎಲ್ಲರೂ. ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ 2 ವೀಲರ್ಸ್ ಇದೆ, ಪ್ಯಾಸೆಂಜರ್ ವೆಹಿಕಲ್ಸ್ ಇದೆ, ಕಮರ್ಷಿಯಲ್ ವೆಹಿಕಲ್ಸ್ ಇದೆ, 3 ವೀಲರ್ಸ್ ಇದೆ. 3 ವೀಲರ್ಸ್ ಅಂದ್ರೆ ಆಟೋ ರಿಕ್ಷಾ ಮತ್ತು ಸಾಮಾನು ತಗೊಂಡು ಹೋಗ್ತೀವಲ್ಲ, ಗೂಡ್ಸ್, ಲಗೇಜ್, ಕರೆಕ್ಟಾ? ಅವುಗಳು ಗೂಡ್ಸ್ ಕ್ಯಾರೇಜ್ ಮತ್ತು ಪ್ಯಾಸೆಂಜರ್. ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಟ್ರಕ್, ಬಸ್, ಆ ತರದ್ದು. ಲೈಟ್ ವೆಹಿಕಲ್, ಮೀಡಿಯಂ ಅಂಡ್ ಹೆವಿ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ಸ್. ಅದು ಟ್ರಕ್ಸ್ ಗಳಿಂದ ಹಿಡಿದು ಬಸ್ಗಳವರೆಗೂ, ಟೆಂಪೋ, ಟ್ರಾವೆಲರ್ಸ್ ಎಲ್ಲ ಬರ್ತವೆ ಇಲ್ಲಿ ಕಮರ್ಷಿಯಲ್. ಪ್ಯಾಸೆಂಜರ್ ವೆಹಿಕಲ್, ಪ್ಯಾಸೆಂಜರ್ ಕಾರ್ಸ್, ಯುಟಿಲಿಟಿ ವೆಹಿಕಲ್, ಮಲ್ಟಿಪರ್ಪಸ್ ವೆಹಿಕಲ್, ಇದು ಪ್ಯಾಸೆಂಜರ್ ವೆಹಿಕಲ್. ಹಾಗೆ 2 ವೀಲರ್ಸ್, ಮೊಪೈಡ್ಸ್, ಎಲೆಕ್ಟ್ರಿಕ್ ಸ್ಕೂಟರ್ಸ್, ಮೋಟರ್ ಸೈಕಲ್ಸ್. ಭಾರತದ ಆಟೋಮೊಬೈಲ್ ಸೆಕ್ಟರ್. ಭಾರತದ ಆಟೋಮೊಬೈಲ್ ಸೆಕ್ಟರ್ ಮೇನ್ ಆಗಿ ಆಟೋಮೋಟಿವ್ ಹಬ್ ಅಂತ ಕರಿತೀವಿ. ಪ್ರಸಾದ್ ಕೇಳೋದಿಲ್ಲ, ಅದು ಪಾಕಿಸ್ತಾನ ಜೊತೆ ಕೇಳೋದಿಲ್ಲ. ಓಕೆ, ಸೊ ಅದು ಮಾಡಿದ್ರು ವೇಸ್ಟ್. ಅದು ರೋಡ್ ಆಗಲಿ ರೈಲ್ ಲಿಂಕ್ ವಿತ್ ಪಾಕಿಸ್ತಾನ್ ಇಸ್ ವೇಸ್ಟ್. ಯಾಕೆಂದ್ರೆ ಎಲ್ಲ ಡಿಸ್ಫಂಕ್ಷನಲ್, ಯಾವ್ದು ಫಂಕ್ಷನಲ್ ಇಲ್ಲ ಮತ್ತು ಪರ್ಮನೆಂಟ್ ಫಂಕ್ಷನಲ್ ಅಲ್ಲ ಅದು. ಆಯ್ತಾ? ಇಲ್ಲಿ ನೋಡಿ, ಆಟೋಮೊಬೈಲ್ ಸೆಕ್ಟರ್ ನೋಡಿ, ಭಾರತದಲ್ಲಿ ಮುಖ್ಯವಾಗಿ ಆಟೋಮೊಬೈಲ್ ಸೆಕ್ಟರ್ ನಾರ್ತ್ ಇಂಡಿಯಾ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದೇ ಕಡೆ ಇಲ್ಲ. ನಾರ್ತ್ ಡೆಲ್ಲಿ ಸುತ್ತಮುತ್ತ, ಇಲ್ಲಿ ವೆಸ್ಟ್ ಅಲ್ಲಿ ಗುಜರಾತ್ ಅಲ್ಲಿ, ಇಲ್ಲಿ ಮಹಾರಾಷ್ಟ್ರ ಮುಂಬೈ ಹತ್ರ, ಸೌತ್ ಅಲ್ಲಿ ಬೆಂಗಳೂರು ಚೆನ್ನೈ ಹತ್ರ, ಇಲ್ಲಿ ವೆಸ್ಟ್ ಬೆಂಗಾಲ್ ಕಲ್ಕಟಾ ಹತ್ರ. ಈ ತರ 5 ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾರ್ತ್ ಅಲ್ಲಿ ಡೆಲ್ಲಿ, ನೋಯ್ಡಾ, ಗುರ್ಗಾಂವ್, ಗಾಜಿಯಾಬಾದ್, ಫರೀದಾಬಾದ್, ಈ ಸೆಕ್ಟರ್ ಎಲ್ಲ ತರ ಆಟೋಮೋಟಿವ್ ಪಾರ್ಟ್ಸ್, ಆಟೋಮೊಬೈಲ್ ನೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲಿ ವೆಸ್ಟ್ ಅಲ್ಲಿ ಅಹಮದಾಬಾದ್ ಸುತ್ತಮುತ್ತಲ ಪ್ರದೇಶಗಳು, ಸನ್ನದ್ ಅಂತ ಒಂದು ಜಾಗ ಇದೆ, ಕೇಳಿರ್ತಾರೆ, ಟಾಟಾ ನ್ಯಾನೋ ಪ್ರಾಜೆಕ್ಟ್ ಅಲ್ಲಿ ಇದೆ. ಹಲೋಲ್, ಕಲೋಲ್, ಬಲೋಲ್, ಸನ್ನದ್, ಈ ಭಾಗ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಆಯ್ತಾ? ಹಂಗೆ ಅದ್ ಬಿಟ್ರೆ ಮುಂಬೈ, ಪುಣೆ, ಔರಂಗಾಬಾದ್, ಮುಂಬೈ, ಪುಣೆ, ಔರಂಗಾಬಾದ್ ಸೆಕ್ಟರ್, ಇಲ್ಲೂ ಅಷ್ಟೇ ಎಷ್ಟೊಂಥರ ಆಟೋಮೊಬೈಲ್ ಸೆಕ್ಟರ್ ಇದೆ. ನೆಕ್ಸ್ಟ್ ಬ್ಯಾಂಗ್ಳೂರ್, ಚೆನ್ನೈ, ಹೊಸೂರ್, ಬ್ಯಾಂಗ್ಳೂರ್, ಚೆನ್ನೈ, ಹೊಸೂರ್ ಮತ್ತು ಎನ್ನೋರ್, ಇದು ಇನ್ನೊಂದು ಜಾಗ ಆಟೋಮೊಬೈಲ್ ಸೆಕ್ಟರ್. ಈ ಕಡೆ ಕಲ್ಕಟಾ ಭಾಗ. ಈ ರೀತಿ ಹಲವಾರು ಕಡೆ ನೋಡಿ ಆಟೋಮೊಬೈಲ್ ಪಾರ್ಟ್ಸ್, ಆಟೋಮೊಬೈಲ್ ಕಾಂಪೋನೆಂಟ್ಸ್, ಆಟೋಮೋಟಿವ್ ಪಾರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಸೆಂಬಲ್ ಮಾಡ್ತಾರೆ. ಆಟೋಮೊಬೈಲ್ ಸೆಕ್ಟರ್ ಇಸ್ ಅ ಕೊಲಾಬರೇಟಿವ್ ಇಂಡಸ್ಟ್ರಿ. ಏನಂದ್ರೆ ಎಷ್ಟೊಂದು ಇಂಡಸ್ಟ್ರೀಸ್ಗಳು ಸಮ್ಮೇಳನ ಆಗುತ್ತೆ ಆಟೋಮೋಟಿವ್ ಇಂಡಸ್ಟ್ರೀಸ್ ಅಲ್ಲಿ. ಯಾಕೆಂದ್ರೆ ಒಂದು ಕಾರ್ ಮಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ಗ್ಲಾಸ್ ಬೇಕು ಮುಂದೆ, ಕರೆಕ್ಟಾಗಿ ಸೈಡ್ ಶೇಡ್ಸ್ ಗ್ಲಾಸ್ ಬೇಕು, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಗಳು ಬೇಕು, ಮೆಕ್ಯಾನಿಕಲ್ ಪಾರ್ಟ್ಸ್ ಬೇಕು, ಕರೆಕ್ಟಾ? ಸೀಟ್ ಬೇಕು, ಕುಷನ್ ಬೇಕು. ಅರ್ಥ ಆಗ್ತದೆ ಎಲ್ಲರಿಗೂ? ಎಷ್ಟೊಂದು ಇಂಡಸ್ಟ್ರೀಸ್ ಒಟ್ಟಿಗೆ ಬರಬೇಕು. ಆಗ್ಲೋಮರೇಟಿವ್ ಇಂಡಸ್ಟ್ರಿ ಇದು. ಆಗ್ಲೋಮರೇಟಿವ್ ಅಂದ್ರೆ ಏನು? ಎಷ್ಟೋ ತರ ಕೈಗಾರಿಕೆಗಳು ಒಟ್ಟಿಗೆ ಬಂದು ಒಂದು ಕಡೆ ಸೇರಿದ್ರೆ ಅಸೆಂಬ್ಲಿ ಆದಾಗ ಅದು ವಾಹನ ಆಗುತ್ತೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಆಗ್ಲೋಮರೇಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂದ್ರೆ ಏನು ಗೊತ್ತಾಗುತ್ತೆ ಎಲ್ಲರಿಗೂ? ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇದೆ, ಮೆಕ್ಯಾನಿಕಲ್ ಪಾರ್ಟ್ಸ್ ಇದೆ. ಆಗ್ಲೋಮರೇಟಿವ್ ಅಂದ್ರೆ ಏನು? ಎಲ್ಲಾ ತರ ಎಕ್ವಿಪ್ಮೆಂಟ್ಸ್ ಒಟ್ಟಿಗೆ ಬಂದು ಅಸೆಂಬ್ಲಿ ಆಗುತ್ತೆ ಒಂದ್ ಕಡೆ. ಸೊ ಒಂದು ಜಾಗದಲ್ಲಿ ಎಷ್ಟೊಂದು ಇಂಡಸ್ಟ್ರೀಸ್ಗಳು, ಒಂದು ಟೈರ್ ಮಾಡ್ತಾ ಇದ್ದಾರೆ ಒಬ್ರು, ಇನ್ನೊಬ್ರು ಶಿಶೆ ಗ್ಲಾಸ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಮಾಡ್ತಾ ಇದ್ದಾರೆ, ಮೆಕ್ಯಾನಿಕಲ್ ಬೇರಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಇಂಜಿನ್ ಮಾಡ್ತಾ ಇದ್ದಾರೆ, ಎಲ್ಲ ಒಟ್ಟಿಗೆ ಬರ್ತವೆ ಸುತ್ತಮುತ್ತ ಒಂದ್ ಕಡೆ ಅಸೆಂಬ್ಲಿ ಆಗುತ್ತೆ. ಎಷ್ಟು ಜನ ಗೊತ್ತಾಯ್ತು? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಗ್ಲೋಮರೇಷನ್ ಅಂತ ಕರಿತೀವಿ.
ಅದಕ್ಕೆ ಹಬ್ ಒಂದೇ ಜಾಗದಲ್ಲಿ ಒಂದೇ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಎಲ್ಲಾ ತರ ಇಂಡಸ್ಟ್ರೀಸ್ ಒಟ್ಟಿಗೆ ಬರ್ಬೇಕು. ಇವಾಗ MRF ಟೈರ್ ಹಾಕ್ಸ್ಬೇಕು. MRF ಅಂದ್ರೇನು? ಮಡ್ರಾಸ್ ರಬ್ಬರ್ ಫ್ಯಾಕ್ಟರಿ. ಅವ್ರು ಒಂದೇ ಒಂದ್ ಕಡೆ ಇರ್ತಾರೆ, ಮಡ್ರಾಸ್ ಅಲ್ಲಿ ಇಲ್ಲ, ದೇಶದಾದ್ಯಂತ ಇರ್ತಾರೆ. ಜೊತೆಗೆ ಕರೆಕ್ಟ್ ಗ್ಲಾಸ್ ಇವೆಲ್ಲ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇವೆಲ್ಲ ಹೊಸ ಹೊಸ ಟೆಕ್ನಾಲಜಿ R&D ಅದು ಅಷ್ಟೇ ಎಲ್ಲ ಒಂದ್ ಕಡೆ ಬಂದು ಅಸೆಂಬಲ್ ಆಗುತ್ತೆ. ಸೊ ಅಗ್ಲೋಮರೇಷನ್ ಅಂತ ಕರಿತೀವಿ. ಅಗ್ಲೋಮರೇಷನ್ ಅಂದ್ರೆ ಎಲ್ಲ ಒಂದ್ ಕಡೆ ಬಂದಿರೋದು, ಒಂದೇ ಕಡೆ ಇರೋದು ಇಂಡಸ್ಟ್ರೀಸ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಒಬ್ರು ಅಡ್ವಾಂಟೇಜ್ ಇನ್ನೊಬ್ರಿಗೆ ಇರುತ್ತೆ. ಒಂದು ರಾ ಮೆಟೀರಿಯಲ್ ಇನ್ನೊಂದಕ್ಕೆ ಸ್ಪೇರ್ ಪಾರ್ಟ್ ಆಗಿ ಸಿಕ್ಬಿಡುತ್ತೆ, ಗೊತ್ತಾಯ್ತಲ್ಲ? ಒಬ್ರು ಸ್ಪೇರ್ ಪಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದು ಇನ್ನೊಂದು ಕಾಲಕ್ಕೆ ರಾ ಮೆಟೀರಿಯಲ್ ಆಗುತ್ತೆ. ಈ ರೀತಿ ಎಲ್ಲ ಒಂದ್ ಕಡೆ ಅಸೆಂಬಲ್ ಆಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಹಬ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ, ಆಯ್ತಾ? ಸೊ ಇದು ಟ್ರಾನ್ಸ್ಪೋರ್ಟೇಷನ್ ರೋಡ್ವೇಸ್. ನೆಕ್ಸ್ಟ್ ಟಾಪಿಕ್ ನಾನು ರೈಲ್ವೇಸ್ ಕವರ್ ಮಾಡ್ತೀನಿ. ರೋಪ್ ವೇಸ್ ಎಸ್ಕಲೇಟರ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅದು ರೋಡ್ವೇಸ್ ಬರಲ್ಲ, ಅದು ಗೊತ್ತಾಗಲ್ಲ. ದಟ್ ಇಸ್ ಲೈಕ್ ಮಿಸಲೇನಿಯಸ್ ಸೆಕ್ಟರ್. ನವೀನ್, ಮಿಸಲೇನಿಯಸ್ ಸೆಕ್ಟರ್ ಅಂತ ಕರಿತೀವಿ ನಾವು. ಯಾಕೆಂದ್ರೆ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಹಾಕ್ಬೇಕು ಅಂತ ಇದ್ದಾರೆ, ಹಂಗೆ ನಮ್ಗೆ ಇದರಲ್ಲಿ ಏನೋ ಆಂಜನಾದ್ರಿ ಬೆಟ್ಟಕ್ಕೆ ರೋಪ್ ವೇ ಹಾಕ್ಬೇಕು ಅಂತ ಇದ್ದಾರೆ, ಕೇಳಿದ್ರೆ ಅದೆಲ್ಲ ಪ್ರಾಜೆಕ್ಟ್ಸ್ಗಳು. ಹಂಗೆ ಗುಲ್ಮಾರ್ಗ್ ಅಲ್ಲಿ ಗೊಂಡೋಲಾ ಅಂತ ಕರೀತಾರೆ, ಒಂದು ರೋಪ್ ವೇ ಹೋಗುತ್ತೆ 5,000 ಮೀಟರ್ವರೆಗೂ ತಗೊಂಡು ಹೋಗುತ್ತೆ. ಅದೆಲ್ಲ ಸಪರೇಟ್. ಅದು ಇಲ್ಲ ಪೈಪ್ಲೈನ್ ಸಪರೇಟ್, ರಾಜ್ಯ ಪೈಪ್ಲೈನ್ ಸಪರೇಟ್ ಅಪ್ಪ. ರೋಪ್ ವೇ ಎಸ್ಕಲೇಟರ್ಸ್ ಎಲ್ಲ ಮಿಸಲೇನಿಯಸ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬರುತ್ತೆ ನವೀನ್, ಆಯ್ತಾ? ಸೊ ಲೆಟ್ಸ್ ಟೇಕ್ ಅ ಬ್ರೇಕ್. ಮತ್ತೆ ಇನ್ನೊಂದು ಕ್ಲಾಸ್ ರೈಲ್ವೇಸ್ ಕವರ್ ಮಾಡ್ತೀನಿ, ಆಯ್ತಾ? ರೈಲ್ವೇಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ನೋಡಿ, ಇಲ್ಲಿ ಎಲ್ಲ ತಗೊಂಡ್ ಬಂದಿದ್ದೀನಿ ನಾನು ಆಲ್ರೆಡಿ. ರೈಲ್ವೆ ನನ್ನ ಹತ್ರ ಇದಿದೆ, ಆಲ್ಮೋಸ್ಟ್ ಐ ಆಮ್ ರೆಡಿ, ಈ ಟಾಪಿಕ್ ರೆಡಿ ಇದೆ. ಬಟ್ ಓನ್ಲಿ ಥಿಂಗ್ ಇಸ್ ಲೈಕ್ ನಾನು ಐ ವುಡ್ ನೀಡ್ ಅ ಬ್ರೇಕ್, ಸೊ ಐ ವಿಲ್ ಟೇಕ್ ಅ ಬ್ರೇಕ್. ನೆಕ್ಸ್ಟ್ ಟಾಪಿಕ್ ಏನು? ಇಂಡಿಯನ್ ರೈಲ್ವೇಸ್. ಇವತ್ತೇ ಕವರ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ಒನ್ ಅವರ್ ಬ್ರೇಕ್ ಆದ್ಮೇಲೆ ಪ್ಲೀಸ್ ಅಟೆಂಡ್. ಇವತ್ತೊಂದು ಕ್ಲಾಸ್, ಮತ್ತೆ ನಾಳೆ 3 ಕ್ಲಾಸ್ ಮಾಡ್ತಾ ಇದ್ದೀನಿ. ನಾಳೆ ಮಿನರಲ್ ರಿಸೋರ್ಸ್ ಆಗುತ್ತೆ, ವರ್ಲ್ಡ್, ಇಂಡಿಯಾ, ಕರ್ನಾಟಕ. ಕರೆಕ್ಟಾ? ಅಗ್ರಿಕಲ್ಚರ್ ಕ್ರಾಪ್ಸ್ ಟಾಪಿಕ್ ಉಳ್ಕೊಂಡಿದೆ, ಅದು ಕವರ್ ಆಗುತ್ತೆ, ಆಯ್ತಾ? ಸೊ ಪ್ಲೀಸ್ ಅಟೆಂಡ್. ಕರೆಂಟ್ ಅಫೇರ್ಸ್ ಕವರ್ ಮಾಡ್ತೀವಿ, ಇನ್ನು ಎಷ್ಟೊಂದು ಟಾಪಿಕ್ಸ್ ಗಳಿದೆ. ಒಂದೊಂದು ಟಾಪಿಕ್ ಇಂದ ಒಂದೊಂದು ಕ್ವಶನ್ ಬರುತ್ತೆ, ಪ್ಲೀಸ್ ಬೇಗ ಬೇಗ ರಿವೈಸ್ ಮಾಡಿ, ಆಯ್ತಾ? ಥ್ಯಾಂಕ್ ಯು ಆಲ್. Let's take a break. Let's continue. I'll start again. Okay, thank you.